ಬಲಜ್ಞಾನಕಾರ್ಯವು ಕೃಷ್ಣಾರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜವು ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಲಕ್ಷ್ಮೀಕಾಂತ ಸೇವಾ ಸಂಘ ದೇವಗಿರಿ. ಒಂದು ಲೆಕ್ಕದಲ್ಲಿ ದೇವಗಿರಿ ಅಂತೇಳಿದರೆ ಮನುಷ್ಯನ ಶರೀರ ಅಂತ ಅರ್ಥ. ಅದು ದೇವಗಿರಿ. ಸಂಸ್ಕೃತದಲ್ಲಿ ಗಿರಿ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಪರ್ವತ, ಮತ್ತೊಂದು ಮಾತು. ಗೀಹಿ ಅಂದರೆ ಮಾತು, ಗೀರ್ವಾಣಿ ಅಂತ ಕರೀತೇವೆ. ಅಂದರೆ ಗಿರಿ ಆಚಾರು ಅಂತ ಹೇಳಿದರೆ ಒಂದು ಪರ್ವತದ ಆಚಾರು ಅಥವಾ ಒಳ್ಳೆ ಜ್ಞಾನದ ಆಚಾರು, ಮಾತಿನ ಆಚಾರು ಅಂತ ಅರ್ಥ. ಗಿರಿ ಅನ್ನುವ ಶಬ್ದಕ್ಕೆ ಮಾತು ಅನ್ನುವುದು ಒಂದು ಅರ್ಥ. ದೇವಗಿರಿ ಅಂತ ಹೇಳಿದರೆ ದೇವರ ಬಗ್ಗೆ ಇರತಕ್ಕಂಥ ಮಾತು, ದೇವರ ಬಗ್ಗೆ ಇರುವ ಪರ್ವತ, ಪರ್ವಗಳಿಂದ ತತವಾದ ಈ ಶರೀರ. ಶರೀರದ ಮೂಲಕ ಮಾತ್ರ ಮಾತು ಬರಲಿಕ್ಕೆ ಸಾಧ್ಯವಾಗುವುದು. ಆ ನಿಟ್ಟಿನಿಂದ ಲಕ್ಷ್ಮೀಕಾಂತನ ಬಗ್ಗೆ, ದೇವರ ಬಗ್ಗೆ ಮಾತು ಬರತಕ್ಕಂತಹ ಒಂದು ಯೋಜನೆಯನ್ನು ಆಯೋಜಿಸಿ ಇವತ್ತು ದಿನಪೂರ್ತಿ ವಿದ್ವದ್ವರೇಣ್ಯರುಗಳಿಂದ ಶಾಸ್ತ್ರ ಚಿಂತನೆಯನ್ನು ಶ್ರವಣ ಮಾಡುವುದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಈಗ ಹರಿದಾಸರಲ್ಲಿ ಅಧ್ಯಾತ್ಮ ಚಿಂತನೆ ಅನ್ನುವ ದೃಷ್ಟಿಯನ್ನು, ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಯಥಾಶಕ್ತಿ ಅನುಸಂಧಾನ ಮಾಡೋಣ. ಅಧ್ಯಾತ್ಮ ಅನ್ನುವ ಶಬ್ದಕ್ಕೆ ಶರೀರದಲ್ಲಿ ಅಂತ ಒಂದು ಅರ್ಥ, ಆತ್ಮ ಶಬ್ದಕ್ಕೆ ಶರೀರ ಅಂತ ಅರ್ಥ. ಅಧ್ಯಾತ್ಮಂ ಅಂದರೆ ಶರೀರದಲ್ಲಿ, ಶರೀರದ ಬಗೆಗೆ. ಅಧ್ಯಾತ್ಮ ಚಿಂತನೆ ಅಂತ ಹೇಳಿದರೆ ಶರೀರದಲ್ಲಿ ಸರ್ವೋತ್ತಮನಾದ ಭಗವಂತನ ಚಿಂತನೆಯ ವಿಧಾನ. ಆತ್ಮ ಅಂದರೆ ನಾವೆಲ್ಲ ಚೇತನಕ್ಕೆ ಆತ್ಮ ಅಂತ ಹೆಸರು. ಒಂದು ಶರೀರದಲ್ಲಿರುವ ಒಂದು ಚೇತನವನ್ನು ಆತ್ಮ ಅಂತ ಕರೆದರೆ, ಎಲ್ಲ ಶರೀರದಲ್ಲೂ ಇರತಕ್ಕಂತಹ ಒಂದು ಚೇತನವನ್ನು ಅಧ್ಯಾತ್ಮ ಅಂತ ಕರೀತಾರೆ, ಅಥವಾ ಪರಮಾತ್ಮ ಅಂತ ಕರೀತಾರೆ. ಆತ್ಮ ಪರಮಾತ್ಮ, ಚೇತನ ಪರಮಚೇತನ, ಪುರುಷ ಪರಮಪುರುಷ. ಪುರುಷ, ಚೇತನ, ಆತ್ಮ ಇವೆಲ್ಲವೂ ಜೀವಾತ್ಮನನ್ನು ಹೇಳುವ ಶಬ್ದವಾದರೆ, ಅಧ್ಯಾತ್ಮ, ಅಧಿಪುರುಷ, ಅಧಿಚೇತನ, ಪರಮಪುರುಷ, ಪರಮಾತ್ಮ, ಪರಮಚೇತನ ಇವೆಲ್ಲವೂ ಭಗವಂತನನ್ನು ಹೇಳತಕ್ಕಂತಹ ಶಬ್ದ. ಯಾಕಂದರೆ ಎಲ್ಲ ಶರೀರದಲ್ಲೂ ಇದ್ದುಕೊಂಡು ಎಲ್ಲ ಆತ್ಮರಿಗೂ ಅಂತರ್ಯಾಮಿಯಾಗಿದ್ದುಕೊಂಡು ಅಂತರಾತ್ಮ ಅಂತ ಕರೆಸಿಕೊಂಡ ಭಗವಂತನೇ ಅಧ್ಯಾತ್ಮ ಎಂಬ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಾದವ. ಶರೀರದಲ್ಲಿ ಭಗವಂತನ ಚಿಂತನೆಯನ್ನು ಮಾಡುವಂಥದ್ದನ್ನು ಅಧ್ಯಾತ್ಮ ಚಿಂತನೆ ಅಂತ ಕರೀತೇವೆ. ಹೊರಗಿನಿಂದ ಪಂಚಭೂತಗಳಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅಥವಾ ಅಹಂಕಾರ ತತ್ವ, ಮಹತ್ತತ್ವ ಇವುಗಳಲ್ಲಿ ಭಗವಂತನ ಚಿಂತನೆ ಮಾಡಿದರೆ ಅದನ್ನು ಅಧಿಭೂತ ಚಿಂತನೆ ಅಂತ ಕರೀತಾರೆ. ದೇವತೆಗಳಲ್ಲಿ ಭಗವಂತನನ್ನು ಚಿಂತಿಸಿದರೆ ಅಧಿದೈವ ಚಿಂತನೆ ಅಂತ ಕರೀತಾರೆ. ಹೀಗೆ ಅಧಿದೈವ, ಅಧಿಭೂತ, ಅಧ್ಯಾತ್ಮ ಅಂತ ಭಗವತ್ ಚಿಂತನೆಯಲ್ಲಿ ಮೂರು ಬಗೆ. ಈ ಅಧ್ಯಾತ್ಮ ಚಿಂತನೆ ಅನ್ನುವುದು ಎಲ್ಲಕ್ಕಿಂತ ಹೆಚ್ಚು ಮಹತ್ವವುಳ್ಳದ್ದು ಅನ್ನುವುದು ಹರಿದಾಸರುಗಳ ಮುಖ್ಯ ಅಭಿಪ್ರಾಯ ಇದೆ. ಯಾಕೆಂತೇಳಿದರೆ, ನಾವು ದೂರದಲ್ಲಿರುವ ದೇವರನ್ನು ಕಾಣುವುದು ಕಷ್ಟ, ಹತ್ತಿರದಲ್ಲಿ ದೇವರನ್ನು ಕಾಣುವುದು ಸುಲಭ. ಮನುಷ್ಯನಿಗೆ ಹತ್ತಿರದಲ್ಲಿ ಕಾಣುವ ಶಕ್ತಿ ಚೆನ್ನಾಗಿದೆ ಅಂತ ಅರ್ಥ. ಆದರೆ ಒಂದು ಸಮಸ್ಯೆ ಏನಿದೆ ಅಂತೇಳಿದರೆ, ಮನುಷ್ಯನ ಇಂದ್ರಿಯಗಳು ಹೊರಮುಖವಾಗಿ ನೋಡ್ತಾವೆ, ಒಳಮುಖವಾಗಿ ನೋಡುವಲ್ಲಿ ಸೋತು ಹೋಗ್ತಾವೆ. ತುಂಬ ಹತ್ತಿರದಲ್ಲಿರುವವ ದೇವರು ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಕೂತಿದ್ದಾನೆ. ಶರೀರದಲ್ಲಿ ಷಟ್ ಚಕ್ರಗಳು ಅಂತ ಪ್ರಸಿದ್ಧವಾಗಿದ್ದಾವೆ, ಅಥವಾ 6 ಶಕ್ತಿ ಕೇಂದ್ರಗಳು ಪ್ರಸಿದ್ಧ ಇದ್ದಾವೆ. ಈ 6 ಕೇಂದ್ರದಲ್ಲೂ ಭಗವಂತ 6 ರೂಪದಿಂದ ಸಂಸ್ಥಿತನಾಗಿದ್ದಾನೆ. ಆದರೆ ಆ ದೇವರು ಒಳಗೆ ಕೂತದ್ದರಿಂದ ನಮ್ಮ ಕಣ್ಣಿನಿಂದ ಅವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ನಮ್ಮ ಕಣ್ಣು ಅದು ಬಹಿರ್ಮುಖವಾಗಿ ನೋಡುವ ಸಾಮರ್ಥ್ಯವುಳ್ಳದ್ದೇ ಹೊರತು
ಅಂತರ್ಮುಖವಾಗಿ ನೋಡುವ ಸಾಮರ್ಥ್ಯವುಳ್ಳದ್ದಲ್ಲ. ಒಳಗಿಂದ ಇರುವ ಶಬ್ದವನ್ನು ಕೇಳುವ ಶಕ್ತಿ ನಮ್ಮ ಕಿವಿಯಲ್ಲಿಲ್ಲ. ಕಿವಿ ಹೊರಗಿನ ಶಬ್ದವನ್ನು ಕೇಳುವ ಸಾಮರ್ಥ್ಯವುಳ್ಳದ್ದು. ಒಳಗಿನ ಶಬ್ದ ಅಲ್ಲಿ ಒಳಗೊಂದು ನಾಗಸ್ವರ ಕೇಳ್ತಾ ಇರ್ತದೆ. ಅನಾಹತ ಧ್ವನಿ ಅಂತ ಅದನ್ನು ಕರೀತಾರೆ. ಆ ಧ್ವನಿಯನ್ನು ಕೇಳುವುದಕ್ಕೆ ಈ ಕಿವಿಗೆ ಸಾಮರ್ಥ್ಯ ಇಲ್ಲ. ಒಳಗಿರುವ ದೇವರನ್ನು ಮುಟ್ಟುವ ಸಾಮರ್ಥ್ಯ ನಮ್ಮ ಹೊರಗಿನ ಚರ್ಮಕ್ಕಿಲ್ಲ. ನಮ್ಮ ನಾಲಿಗೆ ಹೊರಗಿನ ರುಚಿಯನ್ನು ಅನುಭವಿಸಿತೆ ಹೊರತು ಒಳಗಿನ ರುಚಿಯನ್ನು ಅನುಭವಿಸಲಾರದು. ಅದರಿಂದ ಎಲ್ಲ ಇಂದ್ರಿಯಗಳು, ಇದನ್ನು ಉಪನಿಷತ್ತು ಹೇಳ್ತದೆ, ಪರಾಂಚಿ ಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಏಕೋಧೀರ ಪ್ರತ್ಯಗಾತ್ಮಾನಮೀಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ದೇವರು ನಮ್ಮ ಇಂದ್ರಿಯಗಳನ್ನು ಸೃಷ್ಟಿಸುವಾಗಲೇ ಅದನ್ನು ಬಹಿರ್ಮುಖವಾಗಿ ಸೃಷ್ಟಿಸಿದ್ದಾನೆ. ಆದ್ದರಿಂದ ಇಂದ್ರಿಯಗಳೆಲ್ಲ ಹೊರಗಿನದ್ದನ್ನು ಕಾಣುವಂತಹ ಶಕ್ತಿಯನ್ನು ಪಡೆದಿದ್ದಾವೆ. ಅದು ಒಳಗೆ ತಿರುಗಿ ನೋಡುವುದಕ್ಕೆ ಸಾಮರ್ಥ್ಯ ಅದಕ್ಕಿಲ್ಲ. ಹಾಗೆಂತೇಳಿ ಆಗುವುದೇ ಇಲ್ಲ ಅಂತೇನಿಲ್ಲ. ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೀಕ್ಷತ. ಧೀರನಾಗಬೇಕು ಮನುಷ್ಯ. ಧೀರ ಅಂದರೆ ಜ್ಞಾನದಿಂದ ರತಿಯನ್ನು ಸಂಪಾದನೆ ಮಾಡುವಂತಹ ವ್ಯಕ್ತಿತ್ವ. ಅವನಿಗೆ ಜ್ಞಾನವೇ ಆನಂದಪ್ರದ ಆಗಬೇಕು. ಧಿಯಾ ರಮತೆ ಇತಿ ಧೀರ. ಜ್ಞಾನದಿಂದ ಆನಂದವನ್ನು ಪಡುವ ವ್ಯಕ್ತಿತ್ವ ಮನುಷ್ಯನಿಗೆ ಬಂದರೆ ಅವನು ತನ್ನ ಇಂದ್ರಿಯಗಳನ್ನು ಬಹಿರ್ಮುಖವಾದದ್ದನ್ನೆಲ್ಲ ಒಳಗೆ ತಿರುಗಿಸಿಕೊಳ್ತಾನೆ. ಆವೃತ್ತ ಚಕ್ಷು ಅಂತ ಚಕ್ಷುಸ್ಸನ್ನು ತಿರುಗಿಸಿ ಒಳಮುಖವಾಗಿಸಿಕೊಳ್ತಾನೆ. ಆವಾಗ ಪ್ರತ್ಯಗಾತ್ಮಾನ ವೀಕ್ಷತ. ಒಳಗಿರತಕ್ಕಂತಹ ಭಗವಂತನನ್ನು, ಪರಮಾತ್ಮನನ್ನು ಆತ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅಮೃತತ್ವಮಿಚ್ಛನ್. ಇದಕ್ಕೆ ಆತನಿಗೆ ಮೋಕ್ಷದ ಬಯಕೆ ಬಹಳ ಮುಖ್ಯವಾಗಿ ಬೇಕು. ಹೀಗೆಲ್ಲ ಉಪನಿಷತ್ತಿನ ಮಾತುಗಳಿದ್ದಾವೆ. ಈ ಎಲ್ಲ ಉಪನಿಷತ್ ಮಾತುಗಳನ್ನು ಮುಖ್ಯವಾಗಿ ತಲೆಯಲ್ಲಿಟ್ಟುಕೊಂಡು ಹರಿದಾಸ ವರೇಣ್ಯರುಗಳು ತಾವು ಕೈಯಲ್ಲಿ ತಾಳ ಹಿಡಿದು ತಂಬೂರಿ ಹಿಡ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಊರಿನಲ್ಲಿ ಮನೆ ಮನೆಗೂ ಸಾಗ್ತಾ ಸಾಗ್ತಾ ಈ ಉಪನಿಷತ್ತಿನ ಸಾರ, ಅಂತಃಸಾರ ಏನಿದೆ, ಅಧ್ಯಾತ್ಮದ ಚಿಂತನೆಯ ವಿಷಯಗಳೇನಿದೆ ಅದನ್ನು ಕನ್ನಡದ ಹಾಡುಗಬ್ಬಗಳಲ್ಲಿ ಹೆಣೆದು ಅದನ್ನು ಹಾಡ್ತಾ ಹಾಡ್ತಾ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಹರಿದಾಸ ಸಾಹಿತ್ಯ, ಹರಿದಾಸದಲ್ಲಿ ಹರಿದಾಸರ ಅಧ್ಯಾತ್ಮ ಸಾಹಿತ್ಯ ಅದು ಅಷ್ಟು ಇಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅನೇಕ ದಾಸರು ಅನೇಕ ರೀತಿಯಲ್ಲಿ ಅಧ್ಯಾತ್ಮ ವಿಷಯಗಳನ್ನು ಹೇಳ್ತಾರೆ. ಹರಿದಾಸರ ಸಾಹಿತ್ಯದಲ್ಲಿ ಈಗ ಕೃಷ್ಣನ ಬಾಲ್ಯ ಲೀಲೆಗಳನ್ನು ವರ್ಣಿಸುವ ಒಂದಷ್ಟು ಪದ್ಯಗಳಿದ್ದಾವೆ. ನರಸಿಂಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಲೀಲೆಯನ್ನು ಕೊಂಡಾಡ್ತಕ್ಕಂತಹ ಮಾತುಗಳಿದ್ದಾವೆ. ಶ್ರೀರಾಮಚಂದ್ರನ ಇಡೀ ರಾಮಾಯಣದ ಆತನ ನಡೆ ಏನಿದೆ ಆ ನಡೆಯನ್ನು ಕೊಂಡಾಡತಕ್ಕಂತಹ ಪದ್ಯಗಳು ದಾಸವರೇಣ್ಯರ ಬಾಯಿಯಿಂದ ಬಂದಿದ್ದಾವೆ. ಇವೆಲ್ಲ ದೇವರ ಲೀಲೆಯನ್ನು ಕೊಂಡಾಡುವ ಪದ್ಯಗಳು. ಅದರ ಜೊತೆಗೆ ಭಗವಂತನ ಅಂತರ್ಮುಖವಾಗಿ ಈಕ್ಷಣ ಮಾಡಿದಾಗ ಯಾವ ರೀತಿ ಕಾಣ್ತಾನೆ ಅನ್ನುವುದನ್ನು ವರ್ಣನೆ ಮಾಡಿದಂತಹ ಅನೇಕ ಪದ್ಯಗಳಿದ್ದಾವೆ. ಆ ಪದ್ಯಗಳನ್ನು ನಾನು ಒಂದೊಂದು ಪದ್ಯವನ್ನು ಉಲ್ಲೇಖ ಮಾಡುವುದಿಲ್ಲ. ಅದರಲ್ಲಿ ಏನು ನಿರೂಪಣೆ ಮಾಡಿದ್ದಾರೆ ಅದನ್ನು ಯಥಾಸಂಭವ ನಿಮ್ಮ ಮುಂದೆ ನಿರೂಪಿಸುವುದಕ್ಕೆ ನನ್ನ ಪ್ರಯತ್ನ ಇದೆ. ಮನುಷ್ಯನಿಗೆ ಶರೀರ ಅಂತ ಹೇಳಿದಾಗ ಮೊದಲು ಶರೀರ, ಆಮೇಲೆ ಶರೀರದಲ್ಲಿರುವ ಭಗವಂತ, ಶರೀರದಲ್ಲಿರುವ ದೇವತಾ ಶಕ್ತಿಗಳು, ಅಧ್ಯಾತ್ಮ ಚಿಂತನೆ ಅಂತೇಳಿದರೆ ಅದು ಶರೀರ. ಅದು ನಶ್ವರ ಅನ್ನೋದು ಮೊದಲು ನಮ್ಮಲ್ಲಿ ಎಚ್ಚರವಾಗಿ ಇರಬೇಕಾದ್ದು. ಶರೀರ ಎಂಬುದು ಶಾಶ್ವತವಾದದ್ದಲ್ಲ. ಯಾಕೆ ಅಂತೇಳಿದರೆ ಶರೀರ ಅನ್ನಮಯವಾದದ್ದು, ಅನ್ನದಿಂದಾಗಿ ಬೆಳೆಯತಕ್ಕಂಥದ್ದು. ಆ ಅನ್ನವು ಬೆಳಗ್ಗೆ ಮಾಡಿದ್ದು ಸಾಯಂಕಾಲದ ತನಕ ನಿಲ್ಲುವುದಿಲ್ಲ, ಹಳಸುತ್ತೆ. ಅಂತಹ ಅನ್ನಮಯವಾದ ಶರೀರ ಅದು ಹೇಗೆ ಹಳಸದೇ ಇರುವುದಕ್ಕೆ ಸಾಧ್ಯ? ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಅನ್ನರಸ ಸಂಪುಷ್ಟವಾದ ಕಾಯ ಹೇಗೆ ತಾನೇ ನಿತ್ಯವಾಗುವುದಕ್ಕೆ ಸಾಧ್ಯ? ಹಾಗಾದರೆ ಅಶಾಶ್ವತವಾದದ್ದು ಶರೀರ. ಅಶಾಶ್ವತವಾದಂತಹ ಶರೀರ ತದಪ್ಯಧ್ರುವಂ ಅರ್ಥದಂ. ಅದು ಅಧ್ರುವ, ಶಾಶ್ವತ ಅಲ್ಲ. ಆದರೆ ಪುರುಷಾರ್ಥವನ್ನು ಕೊಡತಕ್ಕಂಥದ್ದು ಈ ಮಾನವನ ಶರೀರ. ಕನಕದಾಸರು ಹೇಳ್ತಾರೆ ಶರೀರದ ಬಗ್ಗೆ ಹೇಳುವಾಗ 8 ಗೇಣಿನ ದೇಹ ಅಂತ ಶುರು ಮಾಡ್ತಾರೆ. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲುಗಳು 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಿರ್ದಗಲಿದ ರೊಣಹೆಂಟೆಯೊಳು ಮುಚ್ಚುವುದು ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನವರತ ಅಂತ ಹರಿಭಕ್ತಿ ಸಾರದಲ್ಲಿ ಹಾಡ್ತಾರೆ. ಈ ಶರೀರ ಅದು ಒಣಹೆಂಟೆಯಲ್ಲಿ ಮುಚ್ಚುವಂಥದ್ದು. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ. ಹಾಗಾದರೆ ಶಾಶ್ವತವಲ್ಲದ ಶರೀರದಿಂದ ಶಾಶ್ವತವನ್ನು ಸಂಪಾದಿಸುವುದು ಹೇಗೆ? ಅಧ್ರುವ ಶರೀರದಿಂದ
ಧ್ರುವವನ್ನು ಸಂಪಾದಿಸುವ ಬಗೆ ಹೇಗೆ ಅಂದರೆ, ಈ ಅಶಾಶ್ವತವಾದ ಶರೀರದಲ್ಲೇ ಭಗವಂತ ಮತ್ತು ಭಗವಂತನ ಅನುಯಾಯಿಗಳಾಗಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅವರು ಯಾವ ಭಾಗದಲ್ಲಿ ಹೇಗೆ ನಿಂತು ನಮ್ಮಲ್ಲಿ ಏನು ಕೆಲಸವನ್ನು ಮಾಡಿಸ್ತಾರೆ ಅಂತ ಅನುಸಂಧಾನ ಮಾಡಬೇಕು. ಈ ಅನುಸಂಧಾನದ ಕಾರಣದಿಂದಲೇ ಮನುಷ್ಯನಲ್ಲಿ ನಾನು ಅಸ್ವತಂತ್ರ ಅನ್ನುವ ಭಾವ ಹುಟ್ಟುತ್ತೆ. ಒಳಗಿನಿಂದ ಪ್ರಾಣದೇವರ ಮೂಲಕವಾಗಿ ಕೆಲಸ ಮಾಡ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ನಿಂತು ನನ್ನಲ್ಲಿ ಕೆಲಸ ಮಾಡಿಸ್ತಾರೆ, ನನ್ನದು ಅಂತ ಏನಿದೆ ಅನ್ನುವ ಭಾವ ಬರ್ತದೆ. ಈ ಅಸ್ವಾತಂತ್ರ್ಯದ ಭಾವ ಬರುವಾಗ ತಾನಾಗಿ ಮನಸ್ಸು ದೇವರ ಕಡೆಗೆ ಬಗ್ಗುತ್ತೆ, ಭಕ್ತ್ಯಾರ್ದ್ರವಾಗ್ತದೆ. ಭಕ್ತಿಯಿಂದ ಆರ್ದ್ರವಾದಂತಹ ಮನಸ್ಸೇ ಭಗವಂತನನ್ನು ಕಾಣುವುದಕ್ಕೆ ಸಶಕ್ತವಾಗ್ತದೆ. ಭಗವದ್ ದರ್ಶನದಿಂದ ಆತನಿಗೆ ಇನ್ನಷ್ಟು ಭಕ್ತಿ ಉಕ್ಕಿ ಅದರ ಪರಿಣಾಮವಾಗಿ ಭಗವಂತ ಇವನನ್ನು ಈ ಸಂಸಾರದ ದುಃಖದ ಜಂಜಾಟದಿಂದ ಬಿಡಿಸಬೇಕು ಅಂತ ಇಚ್ಛೆ ಮಾಡ್ತಾನೆ. ಆವಾಗ ಆತನಿಗೆ ಸಂಸಾರದಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ. ಪರಮ ಪುರುಷಾರ್ಥ ಪಡೆಯುವುದಕ್ಕೆ ಮೊದಲು ಬೇಕಾದದ್ದು ನಮ್ಮ ಈ ಶರೀರದಲ್ಲಿ ದೇವತಾ ಚಿಂತನೆ, ಅಧ್ಯಾತ್ಮ ಚಿಂತನೆ ಅನ್ನೋದು ಮುಖ್ಯವಾಗ್ತದೆ. ನಖ ಶಿಖಾಂತವಾದ ಶರೀರವನ್ನು ನಾವು ವರ್ಣನೆ ಮಾಡಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ತುಂಬಿದ ಹರಿಗೋ ಲಂಬಿಗ ಅದಕ್ಕೊಂಬತ್ತು ಛಿದ್ರವ ದಂಬಿಗ ಅಂತ. 9 ಛಿದ್ರ ಅಂದರೆ ನವದ್ವಾರಾತ್ಮಕವಾದಂತಹ ಶರೀರ ಇದು. ಈ ಶರೀರ ನವದ್ವಾರಾತ್ಮಕವಾದಂತಹ ಈ ಶರೀರದಲ್ಲಿ ಭಗವಂತ ಒಂದು ಸಲ ಪ್ರವೇಶ ಮಾಡಿದಂತೆ. ಈ ಶರೀರದಲ್ಲಿ ಪ್ರವೇಶ ಮಾಡುವ ಅಂತ ಐತರೇಯೋಪನಿಷತ್ತಿನಲ್ಲಿ ಈ ಕಥೆ ಬರ್ತದೆ. ಇದನ್ನು ಪುರಂದರದಾಸರು ಪದ್ಯದಲ್ಲಿ ಹಾಡ್ತಾರೆ. ಈ ಶರೀರ ಚತುರ್ಮುಖ ಬ್ರಹ್ಮ ಒಂದು ಶರೀರವನ್ನು ನಿರ್ಮಿಸಿದ್ದಾನೆ. ಆ ಶರೀರದ ಒಳಗೆ ಭಗವಂತ ಪ್ರವೇಶ ಮಾಡುವುದಕ್ಕೆ ಮುನ್ನುಗ್ಗಿದ್ದಾನೆ. ಜೊತೆಗೆ ಯಾರಿದ್ದಾರೆ? ಪ್ರಾಣದೇವರಿದ್ದಾರೆ. ಪ್ರಾಣದೇವರು ಭಗವಂತನ ಜೊತೆಗಿರುವುದರ ಜೊತೆಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಹಿಂಡಾಗಿ ಜೊತೆಗಿದ್ದಾರೆ. ಇವರ ಜೊತೆಗೆ ಈ ಶರೀರಕ್ಕೆ ಯಾವ ಭಾಗದಿಂದ ಪ್ರವೇಶ ಮಾಡುವುದು? ವಸ್ತುತಃ ಈ ಶರೀರದಲ್ಲಿ 9 ದ್ವಾರ ಇದೆ. ಈ ನವದ್ವಾರಗಳಲ್ಲಿ ಯಾವ ದ್ವಾರದಿಂದ ಪ್ರವೇಶ ಮಾಡುವುದು ಅಂತ ಯೋಚಿಸ್ತಾ ಇದ್ದಾರೆ ದೇವತೆಗಳು. ಆದರೆ ಪ್ರಾಣದೇವರು ಯೋಚನೆಯೇ ಮಾಡ್ತಾ ಇಲ್ಲ. ಯಾಕೆ ಅಂತೇಳಿದರೆ, ನಮ್ಮ ಮುಂದಾಳುವಾಗಿ ಭಗವಂತ ಇದ್ದಾನೆ. ಭಗವಂತ ಎಲ್ಲಿಂದ ಪ್ರವೇಶ ಮಾಡುವಂಥ ಸೂಚನೆ ಕೊಡ್ತಾನೆ, ಅಲ್ಲಿಂದ ಒಂದು ದ್ವಾರ ನಿರ್ಮಾಣ ಮಾಡು. ಈಗ ನಮಗೆಲ್ಲ ದ್ವಾರ ಇದ್ದಲ್ಲೇ ನಾವು ಹೋಗಬೇಕು ಅಂತ. ವಾಯುದೇವರಿಗೆ ಹಾಗಲ್ವಲ್ಲ, ಎಲ್ಲಿಂದ ಬೇಕಾದರೂ ಈ ಗೋಡೆಯಿಂದಲೂ ಬರಲಿಕ್ಕಾಗ್ತದೆ ವಾಯುದೇವರಿಗೆ. ಯಾಕಂದರೆ ವಾಯುದೇವರು ಇಲ್ಲದೇ ಇದ್ದ ಗೋಡೆಯೂ ಇಲ್ಲ ಅಂತ. ಗೋಡೆಯಲ್ಲೂ ಕೂಡ ವಾಯು ಪ್ರವೇಶ ಇದೆ. ವಾಯು ಇಲ್ಲದೆ ಗೋಡೆಯ ನಿರ್ಮಾಣವೂ ಆಗೋದಿಲ್ಲ. ಆದ್ದರಿಂದ ಎಲ್ಲಿಂದ ಬೇಕಾದರೂ ಪ್ರವೇಶಿಸಬಹುದು, ಅದಕ್ಕೆ ದ್ವಾರವೇ ಬೇಕು ಅಂತಿಲ್ಲ. ಭಗವಂತ ತಾನು ಸೂಚನೆ ಮಾಡಿದ, ಇವನ ಈ ಕಾಲಿನ ಮೂಲಕ ಪ್ರವೇಶ ಮಾಡುವ ಅಂತ. ಕಾಲಿನ ಮೂಲಕ ಪ್ರವೇಶ ಮಾಡುವ ಅಂತ ಸೂಚಿಸಿದ್ದೇ ತಡ ಪ್ರಾಣದೇವರು ಸೀದಾ ಭಗವಂತನನ್ನು ಜೊತೆಗಿಟ್ಟುಕೊಂಡು ಆ ಕಾಲಿನ ಮುಮ್ಮಡಿ ಅಂತ ಕರಿತೇವಲ್ಲ, ಆ ಮುಮ್ಮಡಿಯ ಮೂಲಕ ಪ್ರವೇಶ ಮಾಡಿದಂತೆ ಶರೀರಕ್ಕೆ. ಸಂಸ್ಕೃತದಲ್ಲಿ ಪ್ರವೇಶ ಮಾಡುವುದಕ್ಕೆ ಪ್ರಪದನ ಅಂತ ಹೆಸರು. ಪ್ರಪದನ, ಪದಗತವು ಅಂತ ಧಾತು, ಪ್ರಪದನ. ಹೀಗೆ ಅವಶ್ಯ ಕೇಳ್ರಿ. ಜೀವದಲ್ಲಿ ಪ್ರವೇಶ ಮಾಡ್ತಾನ, ಸ್ವಲ್ಪ ಶರೀರದಲ್ಲಿ ಮಾಡ್ತಾನ, ಅಥವಾ ಈ ಸ್ಥೂಲ ಶರೀರದ ಪಾದಗಳಿಂದ ಪ್ರವೇಶ ಮಾಡಿದ. ಸ್ಥೂಲ ಶರೀರ ಯಾವ ಶರೀರ? ಚತುರ್ಮುಖ ಬ್ರಹ್ಮ ತಾನೇ ಸೃಷ್ಟಿಸಿಕೊಟ್ಟ ಶರೀರ. ಆಚಾರ್ಯರು ಭಾಷ್ಯದಲ್ಲಿ ಅದನ್ನು ವಿವರಣೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಮನುಷ್ಯ ಪುರುಷ ಶರೀರವನ್ನೊಂದು ನಿರ್ಮಾಣ ಮಾಡ್ತಾನೆ. ಆ ಶರೀರದಲ್ಲಿ ಈ ಪಾದದ ಮುಮ್ಮಡಿಯ ಮೂಲಕವಾಗಿ ಪ್ರಾಣದೇವರ ಜೊತೆಗೆ ಭಗವಂತ ಪ್ರವೇಶಿಸಿದ. ಈ ಪ್ರಪದನ ಮಾಡಿದ ಕಾರಣದಿಂದ ಆ ಭಾಗಕ್ಕೆ ಪ್ರಪದ ಅಂತ ಹೆಸರಾಯಿತಂತೆ. ಸಂಸ್ಕೃತದಲ್ಲಿ ಪಾದದ ಮುಮ್ಮಡಿಗೆ ಪ್ರಪದ ಅಂತ ಹೆಸರು. ಪ್ರಪದ ಅಂತ ಯಾಕೆ ಹೆಸರು ಅಂತೇಳಿದರೆ, ಅಲ್ಲಿಂದ ಭಗವಂತ ಮತ್ತು ಪ್ರಾಣದೇವರು ಪ್ರವೇಶ ಮಾಡಿದ್ರಲ್ವ, ಪ್ರಪದನ ಮಾಡಿದ್ರಿಂದ ಅಲ್ಲಿಗೆ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ, ಅದನ್ನು ಪ್ರಪದ ಅಂತ ಕರೆದರು. ಪಾದದಿಂದ ಪ್ರವೇಶ ಆಯಿತು. ಪ್ರವೇಶ ಮಾಡಿ ಜಾನುವಿಗೆ ಬಂದ, ಅಂದರೆ ಮೊಣಗಂಟು ದಾಟಿ ಮೇಲಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಪ್ರಾಣದೇವರು ಮತ್ತು ಭಗವಂತ. ಪ್ರವೇಶ ಮಾಡ್ತಾ ಮೇಲೆ ಬರುವಾಗ ಭಗವಂತ ಪ್ರಾಣದೇವರಿಗೆ ಹೇಳಿದಂತೆ, ಸ್ವಲ್ಪ ಊರುಗೃಣೀಹಿ ಅಂತ ಹೇಳಿದಂತೆ, ಒಂದು ಸ್ವಲ್ಪ ಶಬ್ದ ಮಾಡು. ಯಾಕಂದರೆ ಇದು ಕಾಲು ತುಂಬ ತೆಳ್ಳಗಿದೆ, ಅದು ಈ ಗ್ರಾಮ ರಸ್ತೆ ಇದ್ದ ಹಾಗಿದೆ. ನಮಗೆ ಸ್ವಲ್ಪ ವಿಶಾಲವಾದ ರಾಜರಸ್ತೆ ಬೇಕು. ಅದು ಸ್ವಲ್ಪ ವಿಶಾಲವಾಗುವ ಹಾಗೆ ಮಾಡು. ಅಷ್ಟು ವಿಶಾಲವಾಗಿ ಆಗುವ ಹಾಗೆ ಮಾಡು ಅಂತ ಹೇಳಿದ ಕೂಡಲೇ ಪ್ರಾಣದೇವರು ಉಫ್ ಅಂತ ಗಾಳಿ ಊದಿದ್ರಂತೆ. ಮೊದಲೇ ಗಾಳಿ, ಅದು ಗಾಳಿ ಊದಿದರೆ ಆವಾಗ ಅಲ್ಲಿ ಸ್ವಲ್ಪ ಅಗಲ ಆಯ್ತಂತೆ. ಅದಕ್ಕೆ ಉದರ ಅಂತ ಹೆಸರಾಯ್ತಂತೆ, ಹೊಟ್ಟೆ ಅಂತ. ಅಷ್ಟು ಅಲ್ಲೇ ಕೆಳಗೆ ಊದಿದರೆ ಅಲ್ಲೇ ಹೊಟ್ಟೆ ಆಗಿಬಿಡ್ತಿತ್ತು. ಒಂದಷ್ಟು ದೂರ ಬಂದ ಮೇಲೆ ಪ್ರಾಣದೇವರು ಊದಿದ ಜಾಗ ಸ್ವಲ್ಪ ಉದರ, ಅಲ್ಲಿ ಶಬ್ದ ಆಗ್ತಾ ಇರ್ತದೆ ಅಂತೆ, ಹೊಟ್ಟೆಯಲ್ಲಿ ಶಬ್ದ.
ಅದಕ್ಕೆ ಹೊಟ್ಟೆಗೆ ಹೀಗೆ ಕಿವಿಗಿಟ್ಟು ಕೇಳಿದರೆ ಗೊತ್ತಾಗ್ತದೆ ಅಲ್ಲಿ ಗುರು 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 ಅಂತ ಶಬ್ದ ಆಗ್ತಾ ಇರ್ತದೆ. ಶಬ್ದ ಇಲ್ಲದೆ ಹೊಟ್ಟೆ ಇರುವುದೇ ಇಲ್ಲ. ಆದರೆ ನಮ್ಮ ಅದೃಷ್ಟ ಏನು ಅಂದರೆ ಹೊಟ್ಟೆಯ ಶಬ್ದ ನಮಗೆ ಕೇಳುವುದಿಲ್ಲ. ನಮಗೆ ಎಲ್ಲ ಹೊರಗಿನ ಶಬ್ದ ಕೇಳಿ ಕೇಳಿ ಅಭ್ಯಾಸ ಆದದ್ರಿಂದ ಒಳಗಿನ ಶಬ್ದ ಕೇಳದೇ ಇರುವುದರಿಂದ ನಾವು ನೆಮ್ಮದಿಯಲ್ಲಿದ್ದೇವೆ. ಹೊಟ್ಟೆಯಲ್ಲಿ ಯಾವತ್ತೂ ಒಂದು ರೀತಿ ಶಬ್ದ ಆಗ್ತಾ ಇರ್ತದೆ. ಯಾಕೆಂತೇಳಿದರೆ ನಾವು ಆಹಾರ ತಿಂದ ಮೇಲೆ ತಿಂದ ಆಹಾರ ಜೀರ್ಣ ಆಗಬೇಕು ಅಂತೇಳಿದರೆ ಜೀರ್ಣ ಆಗುವಾಗ ಅಲ್ಲಿ ಆಮ್ಲ ರಸ ಬೇಕಾಗ್ತದೆ. ಅದನ್ನು ಜೀರ್ಣ ಮಾಡುವುದಕ್ಕೆ ಒಂದು ಬೆಂಕಿ, ಆ ಬೆಂಕಿಯನ್ನು ನಾವು ಜಠರಾಗ್ನಿ ವೈಶ್ವಾನರ ಅಂತ ಕರಿತೇವೆ, ಅದನ್ನು ಆಮ್ಲ ಅಂತ ಕರಿತೇವೆ. ಆಮ್ಲದಿಂದಾಗಿ ಅದು ಬುರುಬುರು ಬುರುಬುರು ಅಂತ ಶಬ್ದ ಆಗಿಯೇ ಅದು ಜೀರ್ಣ ಆಗೋದು. ಒಳಗಿಂದ ಶಬ್ದ ಆಗ್ತಾ ಇರ್ತದೆ. ಅದು ಯಾರು ಶಬ್ದ ಮಾಡುವುದು? ಅದು ಪ್ರಾಣದೇವರು ಶಬ್ದ ಮಾಡುವುದಂತೆ. ನಾವು ತಿಂದ ಆಹಾರವನ್ನು ಜೀರ್ಣ ಮಾಡುವುದಕ್ಕೋಸ್ಕರ ಒಳಗೆ ಕುಳಿತಂತಹ ವ್ಯಾನ ಮತ್ತು ಅಪಾನ ಅಂತ ಹೇಳುವ ಪ್ರಾಣಸ್ವರೂಪವೇ ಅದು ಶಬ್ದ ಮಾಡ್ತಾ ಇರತಕ್ಕಂಥದ್ದು. ಅದನ್ನು ಉತ್ ಅರಣಾತ್ ಉದರಂ ಅಂತ ಅದಕ್ಕೆ ಉದರ ಅಂತ ಹೆಸರಾಗ್ತದೆ. ಉದರದಿಂದ ಮತ್ತೆ ಮೇಲೆ ಬಂದ ಭಗವಂತ ಮತ್ತು ಪ್ರಾಣದೇವರು. ಮೇಲೆ ಬಂದು ದೇವರು ಹೇಳ್ತಾರೆ, ಸ್ವಲ್ಪ ವಿಶಾಲವಾದ ಜಾಗ ಬೇಕು ನನಗೆ, ಸ್ವಲ್ಪ ವಿಶಾಲ, ಅದು ಉರು ಮಾಡು, ಸ್ವಲ್ಪ ದೊಡ್ಡ ಜಾಗ ಮಾಡು ಅಂತ ಹೇಳ್ತಾನೆ. ಆಗ ಪ್ರಾಣದೇವರು ಅಲ್ಲಿ ದೊಡ್ಡ ಜಾಗವನ್ನು ನಿರ್ಮಾಣ ಮಾಡ್ತಾರಂತೆ. ಅದಕ್ಕೆ ಉರಸ್ ಅಂತ ಹೆಸರಾಗ್ತದಂತೆ. ಶರೀರದಲ್ಲಿ ಬಹಳ ದೊಡ್ಡದಾದ ಭಾಗ ಅಂದರೆ ವಿಶಾಲವಾದ ಭಾಗ ಅಂತ ಇದ್ದರೆ ಎದೆ ಅಂತ ಅರ್ಥ. ಕೆಲವ್ರದ್ದು ಹೊಟ್ಟೆ ಸಿಕ್ಕಾಬಿಟ್ಟೆ ಇರುತ್ತೆ, ನಿಜವಾಗಿ ಹಾಗಿರಬಾರ್ದು. ಹೊಟ್ಟೆಗಿಂತ ಎದೆ, ಅದಕ್ಕೋಸ್ಕರ ಅಂಗಿಯನ್ನು ಹೊಲಿಯುವಾಗ ಎಲ್ಲ ಅಲ್ಲಿಂದ ಬಂದು ಅಳತೆ ತಗೋತಾರೆ. ಎದೆ ಅಳತೆ ಎಷ್ಟು, ಹೊಟ್ಟೆ ಅಳತೆ ಎಷ್ಟು ಅಂತ ತಗೊಳ್ತಾರೆ. ಎದೆ ಅಳತೆ ಯಾವತ್ತೂ ಜಾಸ್ತಿ ಇರಬೇಕು ಅಂತ ಲೆಕ್ಕ. ಅಲ್ಲಿಂದ ಮೇಲೆ ಭಗವಂತ ಬರ್ತಾನೆ. ಭಗವಂತ ಉರಸ್ಸಿನಿಂದ ಮೇಲಕ್ಕೆ ಕಂಠದ ಮೂಲಕ ಮೇಲೆ ಬಂದಾಗ ಯಾವಾಗ ಈ ಶಿರಸ್ಸಿಗೆ ಬರ್ತಾನೆ ಆವಾಗ ಎಲ್ಲ ದೇವತೆಗಳು ಅಲ್ಲಿ ಠಿಕಾಣಿ ಕೂತು ಬಿಡ್ತಾರಂತೆ. ಪ್ರಾಣದೇವರು ಮಾತ್ರ ಅಲ್ಲ, ಪ್ರಾಣದೇವರ ಜೊತೆಗೆ ಯಾವ ಯಾವ ದೇವತಾ ಸಮುದಾಯ ಒಳಗೆ ಬಂದಿದೆ ಅವರೆಲ್ಲ ಬಂದು ಈ ತಲೆಯಲ್ಲಿ ಎಲ್ಲರೂ ಆಶ್ರಯಿಸಿಬಿಟ್ರಂತೆ. ಕೆಳಗಿಲ್ಲ, ಎಲ್ಲ ಬಂದು ಅಲ್ಲಿ ಕೂತು ಎಲ್ಲರೂ ಬಂದು ಆಶ್ರಯಿಸಿದ್ರಿಂದ ಅದಕ್ಕೆ ಶ್ರೀ ಅಂತ ಹೆಸರಾಯಿತಂತೆ. ಶ್ರೀ ಅಂತ ಹೆಸರಾಯಿತು. ಇದಕ್ಕೆ ಶ್ರೀ ಅನ್ನೋದನ್ನು ಸ್ವಲ್ಪ ಬಿಡಿಸಿದರೆ ಸಿರಿ ಅಂತ ಆಗ್ತದೆ. ಸಿರಿ ಅನ್ನೋದನ್ನು ಇನ್ನೂ ಸ್ವಲ್ಪ ಬಿಡಿಸಿದರೆ ಶಿರಸ್ಸು ಅಂತ ಆಗ್ತದೆ. ಅದು ಶಿರಸ್ಸು ಅಂತ. ಈ ಶ್ರೀ ಅನ್ನುವ ಶಬ್ದವೇ ಕೊನೆಗೆ ಶಿರಸ್ಸು ಅಂತ ಹೆಸರಾಯ್ತಂತೆ. ಇದಕ್ಕೆ ಶ್ರೀ ಅಂತ ಹೆಸರಂತೆ. ಆ ಶ್ರೀ ಅನ್ನೋದು ಸ್ವಲ್ಪ ಭಾಷೆಯಲ್ಲಿ ಸ್ವಲ್ಪ ವಿಸ್ತಾರಗೊಂಡು ಅದು ಶಿರಸ್ಸು ಅಂತ ಹೆಸರಾಯಿತು. ತಸ್ಮಾತ್ ಶೀರ್ಷನ್ ಶ್ರಿಯ. ತಲೆಯಲ್ಲಿ ಎಲ್ಲರೂ ಆಶ್ರಯಿಸಿದ್ದಾರೆ. ಎಲ್ಲರೂ ಅಂದ್ರೇನು? ನೋಡುವ ಶಕ್ತಿ ಕಣ್ಣು, ಅದು ಈ ತಲೆಯಲ್ಲೇ ಇರೋದು. ಕೇಳುವ ಶಕ್ತಿ ಕಿವಿ, ಅಂದರೆ ಚಂದ್ರಾದಿಗಳು, ಅದು ಕೂಡ ಇರುವುದು ಈ ತಲೆಯಲ್ಲಿ. ಆಮೇಲೆ ನೋಡುವುದಾಯಿತು, ಕೇಳುವುದಾಯಿತು. ತಿನ್ನುವ ಶಕ್ತಿ, ರುಚಿಸುವ ಶಕ್ತಿ ಜ್ಞಾನೇಂದ್ರಿಯ, ಅದು ಇರುವುದು. ರಸನೇಂದ್ರಿಯ ಇರುವುದು ಕೂಡ ಈ ತಲೆಯಲ್ಲೇ ರಸನೇಂದ್ರಿಯ ಇರುವುದು. ಎಲ್ಲವನ್ನು ಮುಟ್ಟಿದರೆ ಅನುಭವಿಸುವುದಕ್ಕೆ ಬರುವ ಚರ್ಮೇಂದ್ರಿಯವೂ ಕೂಡ ಇಲ್ಲಿದೆ, ಉಳಿದ ಕಡೆ ಇಲ್ಲ ಅಂತಲ್ಲ, ಪ್ರಮುಖವಾಗಿರುವುದು ಇಲ್ಲಿ. ಇದರ ಜೊತೆಗೆ ಇನ್ನು ಗಂಧವನ್ನು ಆಘ್ರಾಣಿಸತಕ್ಕಂತಹ ಘ್ರಾಣೇಂದ್ರಿಯ ಇರುವುದು ಕೂಡ ಈ ತಲೆಯಲ್ಲೇ. ಪಂಚ ಇಂದ್ರಿಯಗಳು ಕೂಡ ತಲೆಯಲ್ಲೇ ಇರುವುದು. ಪಂಚ ಇಂದ್ರಿಯಗಳಾದ ಮೇಲೆ ಮತ್ತೊಂದು ಮನಸ್ಸು, ಇವನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಮನಸ್ಸು ಇರುವುದು ತಲೆಯಲ್ಲಿ. ಕೆಲವರು ಹೇಳ್ತಾರೆ ನನ್ನ ಮನಸ್ಸು ಇಲ್ಲಿರುವುದು, ಮನಸ್ಸಾಕ್ಷಿಯಾಗಿ ಹೇಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಶಾಸ್ತ್ರ ಹಾಗೆ ಹೇಳುವುದಿಲ್ಲ. ಮನಸ್ಸಿರುವುದು ಮಸ್ತಿಷ್ಕದಲ್ಲಿ. ಮನಃ ಅನ್ನುವುದು ಕೂಡ ಈ ತಲೆಯಲ್ಲಿ. ಅಂದರೆ ರುದ್ರ, ಗರುಡ ಶೇಷ ರುದ್ರದಿಂದ ಅಭಿಮನ್ಯಮಾನವಾದ ಮನಸ್ಸು ಕೂಡ ತಲೆಯಲ್ಲೇ ಇರುವುದು. ಈ ರುದ್ರನನ್ನೂ ನಿಯಂತ್ರಿಸುವವ ಯಾರು ಅಂದರೆ ಉಸಿರು. ಆ ಉಸಿರಿನ ಶಕ್ತಿಯೂ ಕೂಡ ಇರುವುದು. ಪ್ರಾಣಾತ್ ವಾಯುರಜಾಯತ. ಆ ಪ್ರಾಣಶಕ್ತಿಯೂ ಕೂಡ ಇರುವುದು. ಪ್ರಾಣಾಯಾಮ ಮಾಡುವುದು ಕೂಡ ಈ ತಲೆಯಲ್ಲಿ. ಹಾಗಾಗಿ ತಲೆಯಲ್ಲಿ ವಾಯುದೇವರ ತನಕದ ಎಲ್ಲ ದೇವತೆಗಳು ಕೂಡ ಇಲ್ಲಿ ಬಂದು ಠಿಕಾಣಿ ಹುಡಿದ್ರಿಂದ, ಹೇಗೆ ಬೇರೆ ಬೇರೆ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲೇ ಜನ ಸೇರ್ತಾರೆ, ಅಲ್ಲೂ ದೇವಗಿರಿ ಮಠದ ಪಕ್ಕದಲ್ಲೇ ಬೇಕು ಅಂತ ಎಲ್ಲ ಜನ ಸೇರುವ ಹಾಗೆ ಈ ಶರೀರದಲ್ಲಿ ಎಲ್ಲ ದೇವತೆಗಳು ಬಂದು ಈ ತಲೆಯಲ್ಲಿ ಕೂತದ್ರಿಂದ ತಲೆಗೆ ಶಿರಸ್ಸು ಅಂತ ಹೆಸರಾಯಿತು. ಹಾಗಾದರೆ ಉಪಾಸನೆಯ ವಿಷಯದಲ್ಲಿ ಈ ಶಿರಸ್ಸಿಗೆ ಬಹಳ ಮುಖ್ಯವಾದ ಸ್ಥಾನ ಇದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಯಾಕೆ ಅಂತೇಳಿದರೆ ಈ ಶರೀರದಲ್ಲಿ ದೇವತೆಗಳು ಹೆಚ್ಚು ಬಂದು ಇದು ನಮ್ಮ ಜಾಗ ಅಂತ ತೆಗೆದುಕೊಂಡ ಜಾಗ ಯಾವುದು ಅಂದರೆ ಶಿರಸ್ಸು. ಆದ್ದರಿಂದ ಆ ಶಿರಸ್ಸಿಗೆ ಏನೇ ಹೆಸರಾಯಿತು ಅಂತೇಳಿದರೆ ಶರೀರದಲ್ಲಿ ಉತ್ತಮಾಂಗ ಅಂತ ಹೆಸರಾಯಿತು. ಉತ್ತಮಾಂಗ ಅಂತ. ಈ ಕಂಠದಿಂದ ಮೇಲಿನ ಭಾಗ ಉತ್ತಮಾಂಗ. ಹಾಗಾದರೆ ಕೆಳಗಿದ್ದನ್ನು ಅಧಮಾಂಗ ಅಂತ ಹೇಳ್ಬೋದಾ? ಹಾಗೆ ಹೇಳುವ ಹಾಗಿಲ್ಲ. ಇವರು ಬಹಳ ಉತ್ತಮರು ಅಂತ ಹೇಳಿದರೆ ಉಳಿದವರೆಲ್ಲ ಅಧಮರು ಅಂತ ಅರ್ಥವಾ? ಹಾಗಲ್ಲ. ಅದು ಅಧಮರು ಅನ್ನುವ ಶಬ್ದವನ್ನು ಬಳಸಲಿಕ್ಕಿಲ್ಲ. ಅವರದ್ದಾದಂತಹ ಉತ್ತಮತ್ವ ಅದಕ್ಕೆ ಇದ್ದೇ ಇರ್ತದೆ. ಆದರೆ ಅವೆಲ್ಲಕ್ಕಿಂತಲೂ ಇದರಲ್ಲಿ ಉತ್ತಮತ್ವ ಇದೆ ಅನ್ನುವ ಕಾರಣದಿಂದ ಎಲ್ಲ ದೇವತೆಗಳು ಈ ತಲೆಯಲ್ಲಿ ಬಂದು ಕೂತದ್ರಿಂದ ಇದಕ್ಕೆ ಉತ್ತಮಾಂಗ ಅಂತ ಹೆಸರು. ಉತ್ತಮಾಂಗದ ಉಪಾಸನೆಯನ್ನು ದಾಸರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಹಾಗಾದರೆ ಕೆಳಗಿದ್ರಲ್ಲಿ ಉಪಾಸನೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಪಾದದಿಂದ ಕಂಠದ ತನಕವೂ ಭಗವದ್ ಉಪಾಸನೆ ನಮ್ಮಲ್ಲಿದೆ. ಹರಿಕಥಾಮೃತಸಾರ ಓದಿದವರಿಗಂತೂ ರಸಾಮೃತ ಇದೆ ಅದರಲ್ಲಿ.
ಈಗ ಪ್ರಮುಖವಾಗಿ ಪಾದದಲ್ಲಿ ಚಿಂತನೆ ಏನು? ಪಾದದಿಂದ ಶಿರಸ್ಸು ಅಂತ ಒಂದು ಕ್ರಮ, ಶಿರಸ್ಸಿನಿಂದ ಪಾದ ಅಂತ ಮತ್ತೊಂದು ಕ್ರಮ. ಆದರೆ ದೇವರ ಚಿಂತನೆ ಮಾಡುವಾಗ ದಾಸರೂ ಕೂಡ ಪಾದದಿಂದ ಶಿರಸ್ಸಿನ ಕ್ರಮವನ್ನೇ ಹೇಳ್ತಾರೆ. ಆಚಾರ್ಯರು ಕೂಡ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯದಲ್ಲಿ ಪಾದದಿಂದ ಹಿಡಿದು ಶಿರಸ್ಸಿನ ತನಕವೇ ಭಗವಂತನ ಚಿಂತನೆಯನ್ನು ಹೇಳ್ತಾರೆ. ಕಪಿಲರೂಪಿ ಪರಮಾತ್ಮ ಶ್ರೀಮದ್ಭಾಗವತದ 3ನೇ ಸ್ಕಂದದಲ್ಲೂ ಸಂಚಿಂತೆಯೇದ್ ಭಗವತಶ್ಚರಣಾರವಿಂದಂ ಅಂತ ಪಾದದಿಂದ ಹಿಡಿದು ಶಿರಸ್ಸಿನ ತನಕವೇ ಭಗವತ್ ಚಿಂತನೆಯ ನಿರೂಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಮಾನವ ಶರೀರದಲ್ಲಿ ಪಾದದಲ್ಲಿ ದೇವರ ಚಿಂತನೆ ಹೇಗೆ? ಭಗವಂತನ ಪಾದದಿಂದ ಆವಿರ್ಭವಿಸಿರತಕ್ಕಂಥದ್ದು ಭೂಮಿ. ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರ ಆತ ಅಂತ ಪುರುಷ ಸೂಕ್ತ ಹೇಳ್ತದೆ. ಭಗವಂತನ ಪಾದದಿಂದ ಭೂಮಿ ಆವಿರ್ಭವಿಸಿದೆ, ಭೂಮಿಯ ಆವಿರ್ಭಾವ ಆದದ್ದು ಪಾದದಿಂದ ಅಂತ. ಆಮೇಲೆ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಹೇಳ್ತಕ್ಕಂತಹ ಪುರುಷ ಸೂಕ್ತದ ಮಾತು ಕೂಡ ಇದೆ. ಈ ಪಾದದಿಂದ ಆವಿರ್ಭವಿಸಿದ್ದು ಭೂಮಿ. ಪಾದದಿಂದ ಆವಿರ್ಭವಿಸಿದ ಭೂಮಿ ಎಲ್ಲಿದೆ? ಭಗವಂತನ ಪಾದವನ್ನೇ ಆಶ್ರಯಿಸಿಕೊಂಡು ಇದೆ. ಭಗವಂತನ ಪಾದ ನಮ್ಮ ಪಾದದ ಭಾಗದಲ್ಲಿ ಸೇರಿಕೊಂಡಿದೆ ಅಂತ ಯೋಚನೆ ಮಾಡಬೇಕು. ಇದು ತುಂಬ ಕಷ್ಟದ ವಿಷಯ. ಈಗ ನಮ್ಮ ಪಾದ ಏನಿದೆ, ನಮ್ಮ ಪಾದದಲ್ಲಿ ಭಗವಂತನ ಪಾದ, ನಮ್ಮ ಕೈಯಲ್ಲಿ ಭಗವಂತನ ಕೈ, ನಮ್ಮ ತಲೆಯಲ್ಲಿ ಭಗವಂತನ ತಲೆ, ಹೀಗೆ ಯೋಚಿಸಬೇಕು ಅಂತೇಳಿದರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅದ್ವೈತ ಸಿದ್ಧಾಂತವೋ ದ್ವೈತ ಸಿದ್ಧಾಂತವೋ ಅಂತ ಕೆಲವು ಸಲ ಸಂಶಯ ಬರ್ತದೆ. ನಮ್ಮ ಶರೀರದಲ್ಲಿ ಪಾದದಲ್ಲಿ ಪಾದ, ಕೈಯಲ್ಲಿ ಕೈ, ತಲೆಯಲ್ಲಿ ತಲೆ ಅನ್ನುವ ರೂಪದಲ್ಲಿ ಭಗವಂತನ ಒಂದು ಪುರುಷ ಅನ್ನುವ ರೂಪ ಇದೆ. ದೇವರ ಪುರುಷ ಅನ್ನುವ 3 ರೂಪಗಳಿದ್ದಾವೆ. ಭಗವಂತನ ಪುರುಷ ರೂಪತ್ರಯ ಯಾವುದು? ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಆ ಪುರುಷ ಅಲ್ಲ ಇದು. ಭಗವಂತನ 3 ಪುರುಷ ರೂಪಗಳು ಯಾವುದು ಅಂತೇಳಿದರೆ, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ ಒಂದು ಭಗವಂತನ ರೂಪ ಇದೆ. ಬ್ರಹ್ಮಾಂಡದ ಹೊರಗೂ ಪರವಾಸುದೇವ ಅನ್ನುವ ಸ್ವರೂಪದಲ್ಲಿ ವ್ಯಾಪಿಸಿದ ಭಗವಂತನ ರೂಪ ಇದೆ. ಈ 3ರನ್ನು ಹಾಗಾದರೆ 3 ಯಾವುದು? ಪ್ರಥಮಂ ದ್ವಿತೀಯಂ ತ್ವಂಡ ಸಂಸ್ಥಿತಂ. ಪ್ರಥಮಂ ಮಹತಃ ಸ್ರಷ್ಟೃ, ದ್ವಿತೀಯಂ ತ್ವಂಡ ಸಂಸ್ಥಿತಂ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಮೊದಲನೆಯ ಭಗವಂತನ ಪುರುಷರ ರೂಪ ಯಾವುದು? ಪುರುಷ ಸೂಕ್ತ ಪ್ರತಿಪಾದ್ಯವಾದ ಮಹತ್ತತ್ವ ಅನಿಸಿದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದಂತಹ ಭಗವಂತನ ರೂಪಕ್ಕೆ ಪುರುಷ ಅಂತ ಹೆಸರು. ಆಮೇಲೆ ಆ ಪುರುಷ ರೂಪದಿಂದ ಒಂದು ಪುರುಷ ಅನ್ನುವ ರೂಪ ಆವಿರ್ಭೂತವಾಗ್ತದೆ. ಅದು ಎಲ್ಲಿ? ಆ ಪುರುಷ ರೂಪ ಈ ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಒಂದು ಶರೀರವನ್ನು ಸೃಷ್ಟಿಸ್ತದೆ. ಆ ಶರೀರಕ್ಕೆ ಮಹತ್ತತ್ವ ಅಥವಾ ಬ್ರಹ್ಮಾಂಡ ಅಂತ ಹೆಸರು. ವಿಧಿಂ ಬ್ರಹ್ಮಾಂಡ ವಿಗ್ರಹಂ. ಬ್ರಹ್ಮಾಂಡವೇ ಚತುರ್ಮುಖ ಬ್ರಹ್ಮನ ಶರೀರ. ಆ ಇಡೀ ಬ್ರಹ್ಮಾಂಡದಲ್ಲಿ ಚತುರ್ಮುಖ ಬ್ರಹ್ಮ ಸಾಕ್ಷಾತ್ ಭಗವಂತ ವ್ಯಾಪಿಸಿ ನಿಂತಿದ್ದಾನೆ. ಈ ಬ್ರಹ್ಮಾಂಡವನ್ನು ವ್ಯಾಪಿಸಿದ ಭಗವಂತನ ರೂಪಕ್ಕೂ ಪುರುಷ ಅಂತ ಹೆಸರು. ಇದು ಭಗವಂತನ 2ನೇ ಪುರುಷ ರೂಪ. ಆಮೇಲೆ ಈ ಬ್ರಹ್ಮಾಂಡದಲ್ಲಿ ಭೂಮಿ ಆಗ್ತದೆ, ಭೂಮಿಯಲ್ಲಿ ಮನುಷ್ಯನ ಶರೀರ ಆಗ್ತದೆ. ಈ ಮಾನವ ಶರೀರದಲ್ಲಿ ನಖಶಿಖಾಂತವಾಗಿ ಭಗವಂತನ ಒಂದು ರೂಪ ವ್ಯಾಪಿಸಿದೆ. ಈ ಮಾನವ ಶರೀರದಲ್ಲಿ ವ್ಯಾಪಿಸಿದ ನಖಶಿಖಾಂತ ವ್ಯಾಪಿಯಾದ ಭಗವಂತನ ರೂಪಕ್ಕೆ ಮತ್ತೊಂದು ಪುರುಷ ಅಂತ ಹೆಸರು. 3 ಯಾವುದು? ಪ್ರಥಮಂ ಮಹತಃ ಸ್ರಷ್ಟೃ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಭಗವಂತನ ರೂಪ. ಅದು ಎಲ್ಲಿದೆ? ಬ್ರಹ್ಮಾಂಡದ ಹೊರಗೆಲ್ಲ ವ್ಯಾಪಿಸಿರ್ತಕ್ಕಂಥ ಭಗವಂತನ ಪುರುಷ. ಅದಕ್ಕೆ ಪುರುಷ ಅಂತ ಯಾಕೆ ಹೆಸರು ಅಂದರೆ ಪುರು ಸಹ ಇತಿ ಪುರುಷ. ಪುರು ಅಂದರೆ ಸಿಕ್ಕಾಬಟ್ಟೆ ದೊಡ್ಡದು ಅಂತ, ಪುರು ಅಂದರೆ ದೊಡ್ಡದು, ಸಹ ಅಂದರೆ ಸಾರಭೂತ, ಎಲ್ಲೆಡೆ ತುಂಬಿರುವ ಸಾರಭೂತವಾದ ಭಗವಂತನ ರೂಪ. ಅದು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ರೂಪ, ಅದಕ್ಕೆ ಪುರುಷ ಅಂತ ಹೆಸರು. ಎಲ್ಲಿಂಟು? ಎಲ್ಲೆಡೆ ವ್ಯಾಪಿಸಿದೆ. ಆ ಎಲ್ಲೆಡೆ ವ್ಯಾಪಿಸಿದ ಪುರುಷ ಏನು ಬ್ರಹ್ಮಾಂಡ ಸೃಷ್ಟಿಸಿದ್ದಾನೆ, ಆ ಬ್ರಹ್ಮಾಂಡದ ಒಳಗೂ ವ್ಯಾಪಿಸಿದ್ದಾನೆ ಭಗವಂತ. ಆ ಬ್ರಹ್ಮಾಂಡದ ಒಳಗೆ ತುಂಬಿದ ಭಗವಂತನ ರೂಪಕ್ಕೆ ಪುರುಷ ಅಂತ ಮತ್ತೆ ಹೆಸರು. ಅಲ್ಲಿಂದ ಚತುರ್ಮುಖ ಬ್ರಹ್ಮ ಆತನ ಮೂಗಿನಿಂದ ಹುಟ್ಟುತ್ತಾನೆ. ಚತುರ್ಮುಖ ಬ್ರಹ್ಮನನ್ನು ನಾಭಿಯಿಂದ ಹುಟ್ಟಿಸ್ತಾನೆ. ಹೀಗೆ ನಾಭಿಯಿಂದ ಮೂಗಿನಿಂದ ಎಲ್ಲ ಹುಟ್ಟಿಸುವ ಭಗವಂತನ ರೂಪಕ್ಕೆ ಪುರುಷ ಅಂತ 2ನೇ ಹೆಸರು. ಒಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮಾಂಡದ ಹೊರಗೆ ವ್ಯಾಪಿಸಿದ ರೂಪ, 2ನೇದ್ದು ಬ್ರಹ್ಮಾಂಡದ ಒಳಗೆ ತುಂಬಿದಂತಹ ಭಗವಂತನ ರೂಪ, 2ನೆಯ ಪುರುಷ ರೂಪ. 3ನೇದ್ದು ಈ ಮನುಷ್ಯನ ಶರೀರದಲ್ಲಿ ನಖಶಿಖಾಂತವಾಗಿ ತುಂಬಿದ ರೂಪ, ಇದು ಪುರುಷ ರೂಪ. 4ನೆಯ ಪುರುಷ ರೂಪ ಇದೆ, ಅದು ನಮಗೆ ಕಾಣಿಸುವುದಿಲ್ಲ, ಅದರಿಂದ ಹೇಳುವುದಿಲ್ಲ. ನಮ್ಗೆ ಕಾಣಿಸದೇ ಇದ್ದದ್ದು ಯಾಕೆ ಹೇಳಬೇಕು, ಅದರಿಂದ ಹೇಳುವುದಿಲ್ಲ ಅಂತ ಆಚಾರ್ಯ ಹೇಳೋದು. ನಿಮ್ಗೆ ಕಾಣಿಸಲ್ಲ, ನಾನು ಯಾಕೆ ಹೇಳಬೇಕು ಅಂತ. ಅದು ಎಲ್ಲಿ ಉಂಟು ಅಂತೇಳಿದರೆ ಈ ಜೀವನ ಸ್ವರೂಪ ದೇಹ ಉಂಟಲ್ಲ, ಸ್ವರೂಪ ದೇಹದಲ್ಲಿ ವ್ಯಾಪಿಸಿದ ಭಗವಂತನ ರೂಪ. ನಮ್ಗೆ ಕಾಣೋಲ್ಲ ಯಾಕೆ ಹೇಳೋದು ಅಂತ. ಕಾಣುವ ಹೊತ್ತಿಗೆ ಹೇಳ್ತೇನೆ ಅಂತಾರೆ ಆಚಾರ್ಯ. ಆ ಹೊತ್ತಿಗೆ ನೀನು ಯಾವಾಗ ಎದ್ದು ನಿನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿ, ಸ್ವಾತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ಬರ್ತಿ, ಆವಾಗ ನಿನಗೆ ನಾನು ಸ್ವರೂಪ ಗುರುವಾಗಿ ನಿನಗೆ ಅದನ್ನು ಉಪದೇಶ ಮಾಡ್ತೇನೆ, ಈಗ ಹೇಳುವುದಿಲ್ಲ ಅಂತ.
ಅಂತೂ ಇದೆ ಅಂತ ತಿಳ್ಕೊಳ್ಳುವ 4ನೇ ಪುರುಷ. ನಮಗೀಗ ಗೊತ್ತಿರುವುದು 3 ಪುರುಷ. ಆ ಪುರುಷದಲ್ಲಿ 3ನೇ ಪುರುಷ ಅಂತೇಳಿದರೆ ನಮ್ಮ ಶರೀರದಲ್ಲಿ ತುಂಬಿರತಕ್ಕಂಥ ಭಗವಂತನ ರೂಪ. ಈ ಭಗವಂತ ಪುರುಷ ರೂಪದ ಪಾದ ಎಲ್ಲಿದೆ? ನಮ್ಮ ಪಾದದಲ್ಲಿ ಭಗವಂತನ ಪಾದ ಇದೆ, ನಮ್ಮ ತಲೆಯಲ್ಲಿ ಭಗವಂತನ ತಲೆ ಇದೆ, ನಮ್ಮ ಕೈಯಲ್ಲಿ ಭಗವಂತನ ಕೈ ಇದೆ. ಅಂತಹ ಒಂದು ಭಗವಂತನ ರೂಪ ಇದೆ. ಆದರೆ ನಮ್ಮ ಪಾದವೇ ಭಗವಂತನ ಪಾದ ಅಲ್ಲ. ಯಾಕಂದರೆ ನಮ್ಮ ಪಾದ ಪಾಂಚಭೌತಿಕವಾದ ಪಾದ, ಪಾರ್ಥಿವ ಶರೀರ ಅಂತ ನಾವು ಕರಿತೇವೆ. ಆದರೆ ಅದೇ ಪಾದದಲ್ಲಿ ತುಂಬಿದ ಭಗವಂತನ ಪಾದ ಅದು ಪೂರ್ಣ ಜ್ಞಾನಾನಂದ ಸ್ವರೂಪವಾದದ್ದು. ನಮ್ಮ ಚರ್ಮಚಕ್ಷುಸಿಗೆ ಗೋಚರವಾಗದೇ ಇರತಕ್ಕಂಥ ತೇಜೋಮಯವಾದ ಪಾದ. ನಮ್ಮ ಕೈಯಲ್ಲಿ ಭಗವಂತನ ಕೈ ಇದೆ ಅಲ್ವಾ, ಅದು ನಮ್ಮ ಕೈಯೇ ಅಲ್ಲ. ನಮ್ಮ ಕೈಗಿಂತ ಭಿನ್ನವಾದ ಅಪ್ರಾಕೃತವಾದ ಭಗವಂತನ ಕೈ ನಮ್ಮ ಕೈಯ ಒಳಗಿದೆ. ನಾವು ಕೈ ಎತ್ತುವುದು ಅಂದರೆ ಅರ್ಥ ಏನು? ನಮ್ಮ ಒಳಗಿದ್ದ ಭಗವಂತ ಕೈ ಎತ್ತಾನೆ, ಅವ ಕೈ ಎತ್ತಿದಾಗ ಈ ಕೈ ಎತ್ತಲ್ಪಡ್ತದೆ. ಈಗ ಫ್ಯಾನು ತಿರುಗುವುದು ಅಂದರೆ ಅರ್ಥ ಏನು? ಅದರ ಒಳಗಿರ್ತಕ್ಕಂಥ ಒಂದು ವಿದ್ಯುತ್ತು ಅದು ತಿರುಗಿಸ್ತದೆ, ಅದು ತಿರುಗಿಸಿದ್ದಕ್ಕೆ ಇದು ತಿರುಗುತ್ತೆ ಅಲ್ವಾ. ಆ ವಿದ್ಯುತ್ತು ನಮಗೆ ಕಾಣಿಸುತ್ತಾ? ಕಾಣಿಸಲ್ಲ. ಆದರೆ ಹೋಗಿ ಅದಕ್ಕೆ ಆ ವೈರಿಗೆ ಕೈ ಇಟ್ಟರೆ ಗೊತ್ತಾಗ್ತದೆ, ಓ ವಿದ್ಯುತ್ ಉಂಟು ಇದರಲ್ಲಿ ಅಂತ ಗೊತ್ತಾಗ್ತದೆ. ಆದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಯಾವುದೋ ಇಂದ್ರಿಯಕ್ಕೆ ಹೇಗೋ ಗೋಚರವಾಗ್ತದೆ. ಅದರ ಕಾರ್ಯದ ಮೂಲಕವಾಗಿ ಅದು ಗೋಚರವಾಗತಕ್ಕಂಥದ್ದು ವಿದ್ಯುತ್ತು. ಹಾಗೆಯೇ ನಮ್ಮ ಶರೀರದಲ್ಲಿ ಆ ಭಗವತ್ ತತ್ವ ಅನ್ನುವುದು ನಖಶಿಕಾಂತವಾಗಿ ತೇಜೋರೂಪದಿಂದ ವ್ಯಾಪಿಸಿಕೊಂಡು ಅದು ಏನಾದರೂ ಮಾಡಿತು ಅಂತಾದರೆ ನಾವೇನಾದರೂ ಮಾಡ್ತೇವೆ. ಮಾಡಿಸುವ ಅಂತ ದಾಸರು, ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಸುಮಾರು 15-16 ಬಾರಿ ಹೇಳ್ತಾರೆ. ಮಾಡಿಸುವ ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ಅವ ಮಾಡ್ತಾನೆ, ಮಾಡಿ ನಮ್ಮ ಹತ್ರ ಮಾಡಿಸ್ತಾನೆ. ಅವ ಮಾಡದೆ ಹೋದರೆ ನಾವೇನು ಮಾಡುವುದೇ ಇಲ್ಲ. ಅವನು ಮಾಡಿದರೆ ನಾವು ಮಾಡುವುದು. ಮಾಡಿ ಅಂತ ಹೇಳುವುದರ ಮೂಲಕ ಅವನ ಸ್ವತಂತ್ರ ಕರ್ತೃತ್ವವನ್ನು ಹೇಳ್ತಾರೆ. ಮಾಡಿಸುವ ಅಂತ ಹೇಳುವುದರ ಮೂಲಕ ನಮ್ಮಲ್ಲಿರುವ ಅಸ್ವತಂತ್ರ ಕರ್ತೃತ್ವವನ್ನು ದಾಸರು ಹೇಳ್ತಾರೆ. ಹಾಗಾದರೆ ಭಗವಂತ ಪುರುಷ ರೂಪದಿಂದ ಶರೀರದಲ್ಲಿ ವ್ಯಾಪಿಸಿದ್ದಾನೆ. ಅದರಲ್ಲಿ ಪಾದದಲ್ಲಿ ಭಗವಂತನ ಪಾದ ಇದೆ. ಇದನ್ನು ಮೊದಲು ನಾವು ಯೋಚಿಸಬೇಕು. ಇದು ಅಧ್ಯಾತ್ಮ ಚಿಂತನೆಯಲ್ಲಿ ಬಹಳ ಮುಖ್ಯವಾದ ಒಂದು ಹಂತ. ಅಂದರೆ ಬಿಲ್ಡಿಂಗ್ ಕಟ್ಟಬೇಕಾದರೆ ನೆಲದ ಅಡಿಯಲ್ಲಿ ಒಂದಿಷ್ಟು ಕಬ್ಬಿಣ ಸಿಮೆಂಟ್ ಎಲ್ಲ ಹಾಕಲಿಕ್ಕೆ ಉಂಟಲ್ವ, ಫೌಂಡೇಶನ್ ಅಂತ ಕರಿತೇವಲ್ವ. ಹಾಗೆ ಅಧ್ಯಾತ್ಮ ಚಿಂತನೆಯ ಫೌಂಡೇಶನ್ ಯಾವುದು ಅಂದರೆ ಶರೀರ ಪೂರ್ತಿಯಾಗಿ ಭಗವಂತನ ತೇಜೋಮಯವಾದ ಶರೀರ ವ್ಯಾಪಿಸಿಕೊಂಡಿದೆ ಅನ್ನುವ ಚಿಂತನೆ ಅಧ್ಯಾತ್ಮದ ಮೊದಲ ಹಂತ. ಈ ತೇಜೋಮಯವಾದ ಏನು ಭಗವಂತನ ಪಾದ, ಶಿರ, ಹಸ್ತ ಇತ್ಯಾದಿಗಳಿದ್ದಾವೆ, ಅದರಲ್ಲಿ ಬೇರೆ ಬೇರೆ ದೇವತೆಗಳು ಕೂಡ ಆಶ್ರಯಿಸಿಕೊಂಡಿದ್ದಾರೆ. ಅಂದರೆ ನಮ್ಮ ಪಾದದಲ್ಲಿ ಜಯಂತ ಅಂತ ಹೇಳುವ ಇಂದ್ರನ ಮಗ ಕೂತಿದ್ದಾನೆ. ಭಗವಂತನ ಯಜ್ಞ ಅನ್ನುವ ಒಂದು ರೂಪ ಕೂತಿದೆ. ಯಜ್ಞನಾಮಕ ಸುಮೇಧ ಅದು ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ನಮ್ಮ ನಿತ್ಯಾನುಸಂಧಾನಕ್ಕೆ ಭಗವಂತನ ಯಜ್ಞ ಅನ್ನುವ ರೂಪ ಜೊತೆಗೆ ಇಂದ್ರಸುತನಾಗಿರತಕ್ಕಂತಹ ಜಯಂತ, ಇವರು ಪಾದದಲ್ಲಿ ಕೂತು ಪಾದದ ಕೆಲಸವನ್ನು ಮಾಡಿಸುವ ಅಧಿಕಾರವನ್ನು ಪಡೆದವರು. ಇಂದ್ರ ಕೈಯಲ್ಲಿ ಕೂತಿದ್ದಾನೆ, ಜಯಂತ ಪಾದದಲ್ಲಿ ಕೂತಿದ್ದಾನೆ. ಈ ಅಪ್ಪ ಮಕ್ಕಳು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಬರುವುದು ಭಾಳ ಅಪರೂಪ ಏನಲ್ಲ. ಎಲ್ಲ ಕಡೆಯಲ್ಲ ಅಪ್ಪ ಮಕ್ಕಳು ಒಟ್ಟಿಗಿರ್ತಾರೆ. ಈಗ ಸೂರ್ಯ ಮತ್ತು ಶನಿ, ಸೂರ್ಯ ಗ್ರಹಗಳ ಆದಿ, ಶನಿ ಗ್ರಹಗಳ ಅಂತ್ಯ. ಸೂರ್ಯನ ಮಗ ಶನಿ, ಆದ್ದರಿಂದ ಶನಿ ಮಗನನ್ನು ಕೊನೆಗೆ ಗ್ರಹಗಳಲ್ಲಿ ಒಬ್ಬನನ್ನಾಗಿ ಕೂಡಿಸುವಂಥದ್ದನ್ನು ಸೂರ್ಯ ಮಾಡ್ತಾನೆ. ಹಾಗೆ ಇಲ್ಲಿ ಇಂದ್ರ ಕೈಗೆ ಸಂಬಂಧಪಟ್ಟವ. ದಕ್ಷ ಪ್ರಜಾಪತಿ ಮತ್ತು ಇಂದ್ರ ಇವರಿಬ್ಬರು ಕೈಯಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥವ್ರು. ಈಗ ನಮ್ಮ ಇಂದ್ರಿಯಗಳಲ್ಲಿ ಸರ್ವಶ್ರೇಷ್ಠವಾದ ಇಂದ್ರಿಯ ಯಾವುದು ಅಂತ ಒಂದು ಪ್ರಶ್ನೆ. ಯಾವುದು ಶ್ರೇಷ್ಠವಾದ ಇಂದ್ರಿಯ? ಮನಸ್ಸು ಅಂತ ಹೇಳ್ತೇವೆ. ಮನಸ್ಸು ಒಳಗಿದ್ದಾಯಿತು, ಹೊರಗಿನ ಇಂದ್ರಿಯಗಳು ಹೇಳಿ. ಅಲ್ಲ, ಹೊರಗೆ ಎಷ್ಟು ಇಂದ್ರಿಯಗಳು? ಹೊರಗೆ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಈಗ ಶಿರಸ್ಸಿನಲ್ಲಿ ನಾವು ನೋಡಿದ್ದೇವೆ. ಇನ್ನು 5 ಕರ್ಮೇಂದ್ರಿಯಗಳು. ಅಂದರೆ ನೋಡುವ ಇಂದ್ರಿಯ, ಮಾಡುವ ಇಂದ್ರಿಯ ಅಂತ. ಮಾಡುವ ಇಂದ್ರಿಯವನ್ನು ಕರ್ಮೇಂದ್ರಿಯ ಅಂತ ಕರಿತೇವೆ. ತಿಳಿಯುವ ಇಂದ್ರಿಯವನ್ನು ಜ್ಞಾನೇಂದ್ರಿಯ ಅಂತ ಕರಿತೇವೆ. ರೂಪವನ್ನು ತಿಳಿಯುವ ಇಂದ್ರಿಯ, ಶಬ್ದವನ್ನು ತಿಳಿಯುವ ಇಂದ್ರಿಯ, ಗಂಧವನ್ನು ತಿಳಿಯುವ ಇಂದ್ರಿಯ, ರುಚಿಯನ್ನು ತಿಳಿಯುವ ಇಂದ್ರಿಯ, ಸ್ಪರ್ಶವನ್ನು ತಿಳಿಯುವ ಇಂದ್ರಿಯ ಅಂತ. ತಿಳಿಯುವ ಇಂದ್ರಿಯವನ್ನು ಜ್ಞಾನೇಂದ್ರಿಯ ಅಂತ ಕರಿತೇವೆ. ಅದೇ ಮಾಡುವ, ಮಾತನ್ನು ಆಡುವ ಇಂದ್ರಿಯ, ಮಾಡುವ ಮಾತನ್ನು ಆಡುವ ಇಂದ್ರಿಯ ಉಂಟಲ್ಲ, ಯಾವುದದು? ನಾಲಿಗೆಯಲ್ಲೇ ಇರತಕ್ಕಂತಹ ವಾಗೇಂದ್ರಿಯ. ನಾಲಿಗೆಯಲ್ಲಿ ರುಚಿಯನ್ನು ನೋಡುವ ಇಂದ್ರಿಯವೂ ಇದೆ, ಮಾತನ್ನು ಆಡುವ ಇಂದ್ರಿಯವೂ ಇದೆ. ನಾಲಿಗೆ ಅನ್ನುವುದು ಒಂದು ಗೋಲಕ, ಅದರಲ್ಲಿ ಆಡುವ ಇಂದ್ರಿಯಕ್ಕೆ ವಾಗೇಂದ್ರಿಯ ಅಂತ ಹೆಸರು, ರುಚಿಯನ್ನು ನೋಡುವ ಇಂದ್ರಿಯಕ್ಕೆ ರಸನೇಂದ್ರಿಯ ಅಂತ ಹೆಸರು. ಒಂದು ಜ್ಞಾನೇಂದ್ರಿಯ, ಒಂದು ಕರ್ಮೇಂದ್ರಿಯ. ಈ ವಾಗೇಂದ್ರಿಯಕ್ಕೆ ನಿಯಾಮಕನಾದವ ಅಗ್ನಿ, ಅವನು ನಾಲಿಗೆಯಲ್ಲಿರ್ತಕ್ಕಂಥವ. ಅದೇ ನಾಲಿಗೆಯಲ್ಲಿ ರುಚಿಯನ್ನು ತಿಳಿಯುವವ ಇದ್ದಾನಲ್ವ, ಅವನು ವರುಣ. ಭಾಳ ವಿಚಿತ್ರ, ಇಬ್ಬರು ಕೂಡ ಒಟ್ಟಿಗೆ ಕೂತು ಬಿಟ್ಟಿದ್ದಾರೆ. ನಮ್ಮಲ್ಲಿ 2 ಪಕ್ಷಗಳೆಲ್ಲ ಗೆಳೆತನ ಮಾಡಿಕೊಂಡ ಹಾಗೆ.
ಈ ನಾಲಿಗೆಯಲ್ಲಿ ಏನಿದೆ ವರುಣ ಮತ್ತು ಅಗ್ನಿ. ಅಗ್ನಿಯನ್ನು ಕಂಡ್ರೆ ವರುಣನಿಗೆ ಆಗೋದಿಲ್ಲ, ವರುಣನನ್ನು ಕಂಡ್ರೆ ಅಗ್ನಿಗೆ ಆಗೋದು. ಸಿಕ್ಕಾಬಟ್ಟೆ ಅಗ್ನಿ ಆಯಿತು ಅಂದರೆ ಆಗ ಜಲಮಂಡಳಿ ಬರ್ತದೆ ಅಲ್ಲಿಗೆ ನೀರು ಹಾಕೋದಕ್ಕೆ. ಅಗ್ನಿಗೆ ವರುಣ ಬಿದ್ದ ಅಂತ ಹೇಳಿದ್ರೆ ಅಗ್ನಿ ಹೋಯಿತು. ವರುಣನ ಮೇಲೆ ಅಗ್ನಿ ಉರಿಯುವುದೇ ಇಲ್ಲ ಅಂತ ಹೇಳ್ತಾನೆ, ನನಗೆ ಆಗೋದಿಲ್ಲ ವರುಣ ಅಂತೇಳಿ. ಆದರೆ ವಿಶೇಷ ಅಂದರೆ ಅವರಿಬ್ಬರು ಗೆಳೆಯರು. ನಾಲಿಗೆಯಲ್ಲೇ ಕೂತು ಅಗ್ನಿ ಮಾತಾಡೋದು, ವರುಣ ರುಚಿ ನೋಡು. ಈ ಅಗ್ನಿ ಮಾತಾಡಬೇಕಾದ್ರೆ ವರುಣ ಒಟ್ಟಿಗೆ ಬೇಕು. ಅದಕ್ಕೆ ಕೆಲವರು ಮಾತಾಡುವವರು ಬಾಟ್ಲಿ ನೀರು ಇಟ್ಟುಕೊಂಡೇ ಮಾತಾಡೋದು ಅದಕ್ಕೋಸ್ಕರ. ಈಗ ವರುಣ ಇಲ್ಲ ಅಂತ ಹೇಳಿದರೆ ಈ ನಾಲಿಗೆಯಲ್ಲಿ ಅಗ್ನಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಸ್ವಲ್ಪ ನೀರು ಪಸೆ ಇದ್ದರೆ ಮಾತ್ರ ನಾಲಿಗೆ ಮಾತಾಡ್ತದೆ, ಇಲ್ಲದೆ ಹೋದರೆ ನಾಲಿಗೆ ಒಣಗುತ್ತೆ ಅಂತ ನಾವು ಹೇಳ್ತೇವೆ. ಹೀಗೆ ರಸನೇಂದ್ರಿಯಕ್ಕೆ ಅಭಿಮಾನಿ ವರುಣ, ವಾಗೇಂದ್ರಿಯಕ್ಕೆ ಅಭಿಮಾನಿ ವಾಗ್ವೈ ಅಗ್ನಿ ಅಂತ, ವಾಗಗ್ನಿ ಅಂತ ಕರೀತಾರೆ. ಮಾತಿಗೆ ಅಗ್ನಿ ನಿಯಾಮಕ. ಮತ್ತು ಒಂದಾಯಿತು ಮಾತನ್ನಾಡುವ ಇಂದ್ರಿಯ. ಕೈ ಅದು ಸಿಕ್ಕಾಬಟ್ಟೆ ಕರ್ಮೇಂದ್ರಿಯ, ಅದು ಮಾಡದೇ ಇರುವ ಕೆಲಸ ಇಲ್ಲ. ಆದಾನ, ತೆಗೆದುಕೊಳ್ಳುವುದು, ಕೊಡುವುದು, ಇದೆಲ್ಲವೂ ಕೂಡ ಕೈಯ ಕೆಲಸ. ಪಾದ ಅದು ಓಡಾಡುವುದಕ್ಕೆ ಇರತಕ್ಕಂತಹ ಕರ್ಮೇಂದ್ರಿಯ. ಪಾಯು ಮತ್ತು ಉಪಸ್ಥ ಅನ್ನೋದು ವಿಸರ್ಜನೆಗೆ ಸಂಬಂಧಪಟ್ಟಂತಹ ಇಂದ್ರಿಯಗಳು. ಹೀಗಾಗಿ ಪಂಚ ಕರ್ಮೇಂದ್ರಿಯಗಳು ಅಂತಿದ್ದಾವೆ. ಈ ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಇದು ದಶ ಇಂದ್ರಿಯಗಳ. ಅದು ದಶ ಇಂದ್ರಿಯಗಳಲ್ಲಿ ಸರ್ವಶ್ರೇಷ್ಠ ಇಂದ್ರಿಯ ಯಾವುದು ಅಂತ ಒಂದು ಪ್ರಶ್ನೆ. ಸಾಮಾನ್ಯ ನಾವು ಹೇಗೆ ಹೇಳ್ತೇವೆ, ವಾಗೀಂದ್ರಿಯ ಭಾರಿ ಶ್ರೇಷ್ಠ, ಯಾಕಂದರೆ ಮಾತು ಒಂದಿದ್ದರೆ ಎಲ್ಲ ನಡೀತದೆ ಅಂತ, ಮಾತು ಪ್ರಧಾನ ಅಂತ. ಆದರೆ ವಾಗೀಂದ್ರಿಯಕ್ಕೆ ಅಭಿಮಾನಿ ಯಾರು? ಅಗ್ನಿ. ಹಾಗಾದರೆ ತುಂಬ ಕನಿಷ್ಠ. ಅಗ್ನಿರ್ವೈ ದೇವಾನಾಂ ಅವಮಹ ಅಂತ. ಮಾತು ತುಂಬ ಕೆಳಗೆ, ಯಾಕಂದರೆ ಮಾತು ಸತ್ಯ ಆಡುವುದಕ್ಕಿಂತ ಸುಳ್ಳಾಡುವುದೇ ಜಾಸ್ತಿ ಅಲ್ವಾ. ನಾವು ಸತ್ಯವೇ ಆಡಿದರೂ ಕೂಡ ಸುಳ್ಳಾಗಿರುವುದು ಜಾಸ್ತಿ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಮೇಲೆ ಇರುತ್ತಾನೆ ಅಂತ ಆಡಿದರೆ ನಿಜವಾಗಿ ಮೇಲೆ ಇರ್ತಾನೆ ಸೂರ್ಯ? ಸೂರ್ಯ ಮೇಲೆ ಇರುವುದಾ, ಭೂಮಿ ತಿರುಗಿದ್ದ, ಯಾರಿಗೆ ಗೊತ್ತು? ನಾವು ಹೇಳ್ತೇವೆ ಕೆಂಪಾದ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ. ಹಾಗಾದರೆ ಮಧ್ಯಾಹ್ನ ಕೆಂಪು ಯಾಕಿಲ್ಲವ? ಬೆಳಗ್ಗೆ ಕೆಂಪಿದ್ದವ ಮಧ್ಯಾಹ್ನಕ್ಕೆ ಬೆಳ್ಳಗಾಗ್ತಾನ? ಹಾಗಾದರೆ ನಾವು ಆಡಿದ್ದು ಹೌದಾದರೂ ಅದು ಹಾಗೇ ಉಂಟು ಅಂತ ತೀರ್ಮಾನ ಇಲ್ಲ. ಅದನ್ನು ಮಾತು ಅನ್ನೋದು ತುಂಬ ವಿಕಲವಾಗಿದೆ. ಆದ್ದರಿಂದ ಮಾತಿನ ಅಭಿಮಾನಿ ಅಗ್ನಿ, ಅದು ತುಂಬ ಕೆಳಗಿನ ದೇವತೆ. 15ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಅಗ್ನಿ ಮಾತಿಗೆ ಅಭಿಮಾನಿಯಾಗಿದ್ದಾನೆ. ಮಾತು ದೊಡ್ಡ ಇಂದ್ರಿಯ ಅಲ್ಲ. ಕಣ್ಣು ಅನ್ನೋದು ನೋಡುವ ಇಂದ್ರಿಯ, ದೊಡ್ಡದು. ಕಿವಿ ಮತ್ತು ಕಣ್ಣು ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು. ಆದರೆ ಈ ಎಲ್ಲ ಇಂದ್ರಿಯಗಳಲ್ಲೂ ಸರ್ವಶ್ರೇಷ್ಠ ಇಂದ್ರಿಯ ಯಾವುದು ಅಂದರೆ ಕೈ. ಅದು ಎಲ್ಲ ಕೆಲಸದಲ್ಲೂ ಕೈಯೇ ಮುಂದೆ. ನಾನು ಒಂದು ಕೈ ನೋಡ್ತೇನೆ ಅಂತ ಎಲ್ಲಕ್ಕೂ ಕೈ ಮುಂದೆ ಬರ್ತದೆ. ಅಲ್ಲಿ ಪರ್ವತದ ತುದಿಯಲ್ಲಿ ಒಂದು ಮಾವಿನ ಮರ ಉಂಟು. ಈಗ ವಸಂತ ಋತು ಪ್ರಾರಂಭ ಆಗಿದೆ. ಬಹಳ ರುಚಿಯಾದ ಮಾವಿನ ಹಣ್ಣು, ಒಂದು 10 ಮಾವಿನ ಹಣ್ಣು ಬಿದ್ದಿದೆ, ಬೇಗ ತಗೊಂಡು ಬಾ ಅಂತ ಹುಡುಗನ ಹತ್ರ ಹೇಳಿದರೆ ಹುಡುಗ ಹೇಳ್ತಾನೆ, ಆ ಪರ್ವತ ಹತ್ತುವುದು ನನ್ನ ಕೈಯಿಂದ ಆಗೋಲ್ಲ ಅಂತ ಹೇಳ್ತಾನೆ. ಅಲ್ಲ, ಪರ್ವತ ಹತ್ತುವುದಕ್ಕೆ ಕೈ ಹಾಕಬೇಕು, ಕಾಲಲ್ಲಿ ಅಲ್ಲ ಹತ್ತುವುದು. ಆದರೆ ಅವ ಹೇಳುವುದು ಹೇಗೆ? ನನ್ನ ಕೈಯಿಂದ ಆಗೋಲ್ಲ ಹತ್ತಲಿಕ್ಕೆ ಅಂತ. ಅದು ಯಾಕೆ? ಕಾಲಿನ ವಿಷಯದಲ್ಲೂ ಕೈ ಮೊದಲು ಬರ್ತದೆ. ಕೆಲವು ಸಲ ಬಹಳ ಬೀಭತ್ಸವಾದ ದೃಶ್ಯವನ್ನು ನೋಡುವಾಗ ಅದನ್ನು ನೋಡಲಿಕ್ಕೆ ನನ್ನ ಕೈಯಿಂದಂತೂ ಆಗೋಲ್ಲ ಅಂತ ಹೇಳ್ತೇವೆ. ಅಲ್ಲಿ ನೋಡುವುದಕ್ಕೆ ಕೈ ಆಗಬೇಕು. ಆದರೆ ಎಲ್ಲ ವಿಷಯಕ್ಕೂ ಕೈ ಮುಂದೆ ಬರ್ತದಲ್ಲ. ಇದು ಯಾಕೆ ಕೈ ಮುಂದೆ ಬರ್ತದೆ ಅಂದರೆ, ಕೈಯ ದೇವರಿದ್ದಾರಲ್ವ ಅವರು ಎಲ್ಲ ಇಂದ್ರಿಯಗಳಲ್ಲೂ ಪ್ರಧಾನ ದೇವರು. ಕೈಗೆ ಸಂಬಂಧಪಟ್ಟವ ಇಂದ್ರ. ಇಂದ್ರ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಸರ್ವೋತ್ತಮ ದೇವತೆ. ಅಂದರೆ ಇಂದ್ರಿಯಾಭಿಮಾನಿಗಳಲ್ಲಿ ಇಂದ್ರ ಎತ್ತರದ ದೇವತೆ. 8ನೇ ಕಕ್ಷೆಯಲ್ಲಿ ಬರತಕ್ಕಂಥವ ಇಂದ್ರ. ಇಂದ್ರ ಇಂದ್ರಿಯಾಭಿಮಾನಿ ಆದ್ದರಿಂದ ಎಲ್ಲ ಇಂದ್ರಿಯಕ್ಕೂ ಇಂದ್ರಿಯ ಅಂತ ಹೆಸರಾದದ್ದು. ಈಗ ಕಣ್ಣನ್ನು ಇಂದ್ರಿಯ ಅಂತ ಕರಿತೇವೆ, ಕಿವಿಯನ್ನು ಇಂದ್ರಿಯ ಅಂತ ಕರಿತೇವೆ. ಯಾಕೆ? ಇಂದ್ರ ಇಂದ್ರಿಯಾಭಿಮಾನಿಗಳಲ್ಲಿ ಶ್ರೇಷ್ಠ. ಅವ ಎಲ್ಲ ಇಂದ್ರಿಯಗಳ ಮೇಲೆಯೂ ತನ್ನ ಹತೋಟಿಯನ್ನು ಇಟ್ಟುಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ದೇವೇಂದ್ರ ಅಂತ ಹೆಸರು. ಎಲ್ಲ ದೇವತೆಗಳನ್ನು ನಿಯಂತ್ರಿಸುವವನಾದ್ದರಿಂದ ಅವನನ್ನು ಇಂದ್ರ ಅಂತ ಕರಿತೇವೆ. ಇಂದ್ರಿಯಾಭಿಮಾನಿಗಳಲ್ಲಿ ಶ್ರೇಷ್ಠನಾದವ. ಆದ್ದರಿಂದ ಕೈಗೆ ಒಂದು ವಿಶೇಷವಾದ ಮಹತ್ವ ಬರ್ತದೆ. ಕೈಗೆ ಇಂದ್ರ ಅಭಿಮಾನಿ. ಜೊತೆಗೆ 10ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಸ್ವಯಂಭವನು ಅಲ್ಲ, 10ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಒಬ್ಬ ದೇವತೆ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯು ಕೂಡ ಕೈಯ ದಕ್ಷತೆಗೆ ಅಭಿಮಾನಿ. ಕೈಯಲ್ಲಿರುವ ದಕ್ಷತೆ ಏನಿದೆ, ಕೈ ಮಾಡುವ ಕೆಲಸಗಳಲ್ಲಿರುವ ದಕ್ಷತೆ, ಅದಕ್ಕೆ ದಕ್ಷ ಪ್ರಜಾಪತಿಯು ಕೂಡ ಅಭಿಮಾನಿಯಾಗಿದ್ದಾನೆ. ಹೀಗೆ ಪಾದ, ಹಸ್ತ ಇವುಗಳಲ್ಲಿ ಅಪ್ಪ ಮಗ ಇಬ್ಬರು ಕೂತಿದ್ದಾರೆ. ಕೈಯಲ್ಲಿ ಅಪ್ಪನಾದ ಇಂದ್ರ, ಕಾಲಿನಲ್ಲಿ ಮಗನಾದಂತಹ ಜಯಂತ. ಜಯಂತನ ಜೊತೆಗೆ ಭಗವಂತ ಯಜ್ಞ ರೂಪದಿಂದ ಪಾದದಲ್ಲಿ ನಿಂತಿದ್ದಾನೆ. ಅದನ್ನ ಪಾದದಲ್ಲಿ ಯಜ್ಞ ಅನ್ನುವ ಭಗವಂತನ ರೂಪ. ಕೈಯಲ್ಲಿ ಆಗಬೇಕಾದರೆ ಭಗವಂತ ಇಂದ್ರನ ಒಳಗೆ ಉಪೇಂದ್ರ ಅನ್ನುವ ರೂಪದಿಂದ ಕೈಯಲ್ಲಿ ನಿಂತಿದ್ದಾನೆ. ಉಪೇಂದ್ರ ಇಂದ್ರಾಂತರ್ಯಾಮಿಯಾದ ಭಗವಂತನ ರೂಪ. ಉಪೇಂದ್ರ ರೂಪದಿಂದ ಕೈಯಿಂದ ಕೆಲಸ ಮಾಡ್ತಾನೆ. ಇದೊಂದೇ ಅಲ್ಲ, ಇನ್ನೊಂದು 12 ರೂಪಗಳಿದ್ದಾವೆ ಕೈಯಲ್ಲಿ. ಯಾಕಂದರೆ 10 ಬೆರಳಿದೆ, 10 ಬೆರಳಿನ ಪಕ್ಕದಲ್ಲಿ ಗಂಟಿದೆ, ಗಂಟಿನ ಜೊತೆಗೆ ಭುಜ ಇದೆ. ಅದಕ್ಕೆ ಸಂಬಂಧಿಸಿದ 12 ರೂಪಗಳು ಬೇರೆ ಇದ್ದಾವೆ. ಅದನ್ನು ದಾಸರು ಎಲ್ಲೂ ವಿಶೇಷವಾಗಿ ಹೇಳಲಿಲ್ಲ. ಪ್ರಮುಖವಾಗಿ
ಉಪೇಂದ್ರ ರೂಪ ಇಂದ್ರಾಂತರ್ಯಾಮಿಯಾಗಿ ಉಪೇಂದ್ರ ನಾಮಕ ಭಗವಂತ ಕೈಯ ಕೆಲಸ ಮಾಡ್ತಾನೆ. ಈ ಉಪೇಂದ್ರ ಅನೇಕ ಕಡೆಯಲ್ಲಿ ಬೇಕಾಗುತ್ತೆ ನಮಗೆ. ಒಂದು ಬಟ್ಟೆ, ಹೊಸ ಬಟ್ಟೆ ಉಡಬೇಕಾದ್ರೆ ಉಪೇಂದ್ರನನ್ನು ಸ್ಮರಿಸಬೇಕು ಅಂತುಂಟು. ಉಪೇಂದ್ರ ಮೂರ್ತಯೇ ನಮಃ ಅಂತ ಉಪೇಂದ್ರ ಮೂರ್ತಿಯನ್ನು ಸ್ಮರಿಸಿಯೇ ನೂತನ ಬಟ್ಟೆಯನ್ನು ಧರಿಸಬೇಕು ಅಂತುಂಟು. ಅದು ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಅಥವಾ ಯಾವುದೋ ನಮ್ಮ ಜನನ ದಿನ ವರ್ಧಂತಿಯ ದಿವಸ ಇರ್ಬೋದು. ನೂತನ ವಸ್ತ್ರವನ್ನು ದೇವರ ಮುಂದೆ ಇಟ್ಟು ಆ ನೂತನ ವಸ್ತ್ರಕ್ಕೆ ಸ್ವಲ್ಪ ಅರಿಶಿಣವನ್ನು ಕುಂಕುಮವನ್ನು ಗಲೀಜಾಗದೇ ಇರುವ ಹಾಗೆ ಹಚ್ಚಿ, ಅದು ಬಿಟ್ಟಿದ್ದಲ್ಲೆಲ್ಲ ಅರಿಶಿಣ ಕುಂಕುಮ ಹಾಕಿ ಎಡವಟ್ಟು ಮಾಡೋದಲ್ಲ, ಸ್ವಲ್ಪ ಅದು ಮಂಗಳ ವಸ್ತು ಅನ್ನುವ ದೃಷ್ಟಿಯಿಂದ ಅದಕ್ಕೆ ಸ್ವಲ್ಪ ಮುಟ್ಟಿಸಿ ದೇವರಿಗೆ ಸಮರ್ಪಿಸಿದ್ದೇನೆ ಅಂತ ಭಾವಿಸಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ಆಮೇಲೆ ಮನೆಯ ಹಿರಿಯರ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಅವರ ಕೈಯಿಂದ ತೆಗೊಂಡು ನಾವು ಅದನ್ನು ಉಡಬೇಕಾದರೆ ಮೊದಲು ಉಪೇಂದ್ರ ಮೂರ್ತಯೇ ನಮಃ ಅಂತ ಉಪೇಂದ್ರ ಮೂರ್ತಿಯನ್ನು ಧ್ಯಾನ ಮಾಡಿಕೊಂಡು ನೂತನ ವಸ್ತ್ರ ಧಾರಣೆ ಮಾಡಬೇಕು ಅಂತ ಶಾಸ್ತ್ರದ ವಿಧಿ ಇದೆ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಬಟ್ಟೆ ಮತ್ತು ಕೈ ಇವಕ್ಕೆ ಬಹಳ ನಿಕಟವಾದ ಸಂಬಂಧ ಇದೆ. ಯಾವತ್ತೂ ಬಟ್ಟೆ ಮುಚ್ಚದೇ ಇರುವ ಮನುಷ್ಯನ ಶರೀರ ಅಂತೇಳಿದರೆ ಮುಖ್ಯವಾಗಿ ಕೈ. ಯಾರು ಕೈಯನ್ನು, ಈಗ ಅದು ಕೂಡ ಬಂದಿದೆ, ಗ್ಲೌಸುಗಳೆಲ್ಲ ಬಂದಿದ್ದಾವೆ. ಆದರೆ ಸಾಮಾನ್ಯವಾಗಿ ಬಟ್ಟೆ ಕೈಯನ್ನು ಮುಚ್ಚುವ ಕ್ರಮ ಇಲ್ಲ. ಅಕಸ್ಮಾತ್ ಬಟ್ಟೆ ಕೈಯನ್ನು ಮುಚ್ಚುವುದಾದರೆ ಕೈಯಲ್ಲಿ ಯಾಕೆ ನಾವು ಸುಮ್ಮನೆ ಉಂಗುರ ಹಾಕ್ಕೊಳ್ಬೇಕು? ಆಗ ಅದನ್ನು ಕೈ ಮುಚ್ಚಿದ ಮೇಲೆ ಅದರ ಮೇಲೆ ಉಂಗುರ ಹಾಕ್ಕೊಳ್ಬೇಕು. ನಿಜವಾಗಿ ಹಾಗೆ ಹಾಕೋದಿಲ್ಲ. ಕೈಯನ್ನು ಬಟ್ಟೆ ಮುಚ್ಚಲಿಕ್ಕಿಲ್ಲ. ಉಪೇಂದ್ರ ರೂಪಿ ಪರಮಾತ್ಮ ಕೈಯಲ್ಲಿದ್ದುಕೊಂಡು ಬಟ್ಟೆಯನ್ನು ಶರೀರವನ್ನು ಬಟ್ಟೆಯಿಂದ ಮುಚ್ಚುವ ಕೆಲಸವನ್ನು ಮಾಡ್ತಾನೆ, ತಾನು ಮುಚ್ಚಿಸಿಕೊಳ್ಳುವುದಿಲ್ಲ ಅನ್ನೋದು ಒಂದು ಕೈಯಲ್ಲಿರತಕ್ಕಂತಹ ಇಂದ್ರಾಂತರ್ಗತ ಉಪೇಂದ್ರನ ಸ್ವಭಾವ. ಹೀಗೆ ಪಾದದಲ್ಲಿ ಜಯಂತ, ಕೈಯಲ್ಲಿ ಇಂದ್ರ. ಇಷ್ಟಾದ ಮೇಲೆ ಪಾದದಿಂದ ಊರ್ಧ್ವಮುಖವಾಗಿ ಬಂದಾಗ ಮೊದಲು ಜ್ಞಾನೇಂದ್ರಿಯ ತಮ್ಗೆ ಗೊತ್ತಿರೋದು, ನಾನು ಹೆಚ್ಚು ವಿಸ್ತಾರ ಮಾಡೋದಿಲ್ಲ. ಕಣ್ಣಿಗೆ ಸೂರ್ಯ, ಯಾಕಂದರೆ ಸೂರ್ಯ ಲೋಕದ ಕಣ್ಣು, ಭಗವಂತನ ಕಣ್ಣಿನಿಂದ ಆವಿರ್ಭವಿಸಿದವ. ಭಗವಂತನ ಕಣ್ಣು ನಮ್ಮ ಕಣ್ಣಿನ ಒಳಗಿದೆ, ಪುರುಷನಾಮಕ ಭಗವಂತನ ಕಣ್ಣು. ಅಲ್ಲಿಂದಲೇ ಸೂರ್ಯ ಆವಿರ್ಭವಿಸಿದ್ದು. ಆದ್ದರಿಂದ ನಮ್ಮ ಕಣ್ಣನ್ನು ಆ ಸೂರ್ಯ ನಿಯಂತ್ರಿಸ್ತಾನೆ. ಕಣ್ಣಿನ ದೇವತೆ ಸೂರ್ಯ. ಇನ್ನು ಕಿವಿಯ ದೇವತೆ, ದಿಗ್ದೇವತೆಗಳು ಕಿವಿಗೆ ಸಂಬಂಧಪಟ್ಟ ದೇವತೆಗಳು. ಅದರಲ್ಲಿ ಪ್ರಧಾನನಾಗಿ ಚಂದ್ರ. ಈಗ ದಿಕ್ಕಿಗೆ ದೇವತೆಗಳು ಯಾರು? ಪೂರ್ವಕ್ಕೆ ಇಂದ್ರ, ದಕ್ಷಿಣಕ್ಕೆ ಯಮ, ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಚಂದ್ರ. ಅಂದರೆ ಭಗವಂತನ ರೂಪಗಳುಂಟು ಸರಿ, ಆದರೆ ಚಂದ್ರ ಉತ್ತರಕ್ಕೆ ಚಂದ್ರ ಮತ್ತು ಕುಬೇರ ಇಬ್ಬರಿದ್ದಾರೆ. ಕುಬೇರನೂ ಇದ್ದಾನೆ. ಅದರಲ್ಲಿ ಚಂದ್ರ ಪ್ರಧಾನ, ಯಾಕಂದರೆ ಕುಬೇರನಿಗಿಂತ ಎತ್ತರದವ. ಸೂರ್ಯಚಂದ್ರರು 12ನೇ ಕಕ್ಷೆಯಲ್ಲಿ ಬರುವವರು, ಅಂದರೆ ಎತ್ತರದ ದೇವತೆಗಳಾದ್ದರಿಂದ. ಅದರಲ್ಲೂ ಸೂರ್ಯನಿಗಿಂತಲೂ ಚಂದ್ರ ಸ್ವಲ್ಪ ಜಾಸ್ತಿ. ಯಾಕಂದರೆ ಸೂರ್ಯ ಚಂದ್ರ ಇಬ್ಬರು ಒಂದೇ ಕಕ್ಷೆಯಲ್ಲಿದ್ದರೂ ಕೂಡ ಚಂದ್ರ ಏನಾಗಿದ್ದಾನೆ ಅಂದರೆ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ಮನೋಭಿಮಾನಿ. ಹೇಗೆ ಗರುಡಶೇಷ ರುದ್ರರು ಮನೋಭಿಮಾನಿಗಳು, ಅದಕ್ಕಿಂತ ಮೇಲೆ ಸಕಲ ವಾಂಗ್ಮನಸ ದೇವತೆ ಅಂತ ಲಕ್ಷ್ಮೀದೇವಿ ಮನೋಭಿಮಾನಿನಿಯಾಗಿದ್ದಾಳೆ. ಈ ಗರುಡಶೇಷಾದಿಗಳು ಆದ ಮೇಲೆ ಮನಸ್ಸಿಗೆ ಅಭಿಮಾನಿ ಅಂತೇಳಿದರೆ ಇಂದ್ರಕಾಮರಿದ್ದಾರೆ. ಇಂದ್ರಕಾಮರ ನಂತರ ಚಂದ್ರ ಮನೋಭಿಮಾನಿಯಾಗಿದ್ದಾನೆ. ಚಂದ್ರನ ನಂತರ ಮತ್ತೆ ಬುಧ, ಚಂದ್ರನ ಮಗನಾದಂತಹ ಸೌಮ್ಯ ಬುಧನೂ ಕೂಡ ಕಿಂಚಿತ್ ಮನಸ್ಸಿಗೆ ಅಭಿಮಾನಿಯಾಗ್ತಾನೆ. ಪರ್ಜನ್ಯ ಅಂತ ಮತ್ತೊಬ್ಬ ದೇವತೆ ಇದ್ದಾನೆ, ಅವನು ಕೂಡ ಮನೋಭಿಮಾನಿಯಾಗಿದ್ದಾನೆ. ಆದರೆ ಚಂದ್ರ ವಿಶೇಷವಾಗಿ ಮನಸ್ಸಿಗೆ ಅಭಿಮಾನಿ. ಅದರಿಂದ ಮನಸ್ಸು ಈ ಹುಣ್ಣಿಮೆ ಅಮಾವಾಸ್ಯೆ ಸ್ವಲ್ಪ ಎಡವಟ್ಟಾಗೋದು ಜಾಸ್ತಿ. ಕೆಲವರಿಗೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಬಹುಶಃ ಹುಣ್ಣಿಮೆ ಅಮಾವಾಸ್ಯೆ ಹತ್ರದಲ್ಲಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಶಾಸ್ತ್ರಾಧ್ಯಯನವನ್ನು ಹುಣ್ಣಿಮೆ ಅಮಾವಾಸ್ಯೆ ಮಾಡುವ ಹಾಗಿಲ್ಲ ಅಂತ ಹೇಳಿದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಅದರ ಆ ಕಡೆ ಈ ಕಡೆ ಚತುರ್ದಶಿ ಪಾಡ್ಯ ಅದನ್ನು ಅನಧ್ಯಯನ ಅಂತ ಕರೀತಾರೆ. ಆವಾಗ ಅಧ್ಯಯನ ಮಾಡಲಿಕ್ಕಿಲ್ಲ. ಯಾಕಂದರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಶಾಸ್ತ್ರಾಧ್ಯಯನ. ಮನಸ್ಸು ಸಮುದ್ರ ಹೇಗೆ ಸೂರ್ಯ ಈ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಉಕ್ಕುತ್ತೋ ಅದೇ ರೀತಿ ಮನಸ್ಸು ಉಕ್ಕುವಂತಹ ಕಾಲ ಅದು ಹುಣ್ಣಿಮೆ ಅಮಾವಾಸ್ಯೆಗಳು. ಆ ಕಾರಣದಿಂದ ಅದರ ಅಕ್ಕಪಕ್ಕದಲ್ಲಿ ಮತ್ತು ಆ ದಿವಸ ಹೊಸ ಶಾಸ್ತ್ರದ ವಿಷಯವನ್ನು ಅಧ್ಯಯನ ಮಾಡಲಿಕ್ಕಿಲ್ಲ. ಅದು ಅನಧ್ಯಯನ ಅಂತ ಶಾಸ್ತ್ರ ಆದೇಶ ಮಾಡ್ತದೆ. ಅಂತಹ ಮನೋಭಿಮಾನಿಯಾದವ ಚಂದ್ರ, ಭಗವಂತನ ಮನಸ್ಸಿನಿಂದ ಹುಟ್ಟಿದವ. ಚಂದ್ರಮ ಮನಸೋ ಜಾತಃ. ಹಾಗಾದರೆ ಈಗ ಈ ಶರೀರದಲ್ಲಿ ಸೂರ್ಯ ಹುಟ್ಟಿದ್ದು ಭಗವಂತನ ಕಣ್ಣಿನಿಂದ, ಚಂದ್ರ ಹುಟ್ಟಿದ್ದು ಎಲ್ಲಿಂದ ಅಂತ ಒಂದು ಪ್ರಶ್ನೆ. ಚಂದ್ರ ಹುಟ್ಟಿದ್ದು ಎಲ್ಲಿಂದ ಅಂದರೆ ಈ ಭಾಗದಲ್ಲಿ ಒಂದು ಮಸ್ತಿಷ್ಕ ಅಂದುಂಟಲ್ಲ, ತಲೆಯಲ್ಲಿರ್ತಕ್ಕಂಥ ಮನಸ್ಸು, ಆ ಮಸ್ತಿಷ್ಕದ ಬುಡದಿಂದ ಚಂದ್ರ ಹುಟ್ಟಿದ್ದಂತೆ. ಅಂದರೆ ಈ ಕಿವಿಯ ಪಕ್ಕದಿಂದ ಚಂದ್ರ ಹುಟ್ಟಿದ್ದು. ಈ ಕಿವಿಯ ಪಕ್ಕದಿಂದ ಚಂದ್ರ ಹುಟ್ಟಿದ್ರಿಂದ ನಮ್ಮ ಚಂದ್ರಶೇಖರ ಅಲ್ಲಿ ಹೀಗೆ ಚಂದ್ರನನ್ನು ಸಿಕ್ಕಿಸಿಕೊಂಡದ್ದು. ಚಂದ್ರಶೇಖರನ ಜಟೆಯಲ್ಲಿ ಅವನು ರುದ್ರದೇವ ಚಂದ್ರನನ್ನು ಹೀಗೆ ಇಲ್ಲಿ ಸಿಕ್ಕಿಸಿಕೊಂಡದ್ದು, ಕಿವಿಗೆ ತಾಗುವ ಹಾಗೆ. ನಾವು ಕೆಲವರು ಕಿವಿಯಲ್ಲಿ ದಾಸವಾಳ ಪುಷ್ಪ ಇಟ್ಕೊಳ್ತಾರಲ್ಲ, ಹಾಗೆ ಇವ ಚಂದ್ರನದ್ದು ಕಿವಿಯಿಂದ ಮೇಲ್ಭಾಗಕ್ಕೆ ಚಂದ್ರನನ್ನು ಶಿರದಲ್ಲಿ ಧರಿಸಿರ್ತಕ್ಕಂಥವ ಚಂದ್ರಶೇಖರ.
ಅಂದರೆ ಅವ ಕಿವಿಯಿಂದ ಹುಟ್ಟಿದವನು ಹೌದು, ಮನಸ್ಸಿನಿಂದ ಹುಟ್ಟಿದವನು ಹೌದು. ಮನಸ್ಸು ಆ ಭಾಗದಲ್ಲಿರುವುದು ಅನ್ನೋದು ನಮಗೆ ಗೊತ್ತಿರಬೇಕಾದ್ದು. ಆದ್ದರಿಂದ ಕಿವಿಗೆ ಸಂಬಂಧಪಟ್ಟ ದೇವತೆಗಳಲ್ಲಿ ವಸ್ತುತಃ ಇಂದ್ರ, ಯಮ, ವರುಣ ಮತ್ತು ಚಂದ್ರ ಅಂತ 4 ಜನ ಇದ್ದರೂ ಕೂಡ ಅದರಲ್ಲಿ ಇಂದ್ರ ಕೈಗೆ ಸಂಬಂಧಪಟ್ಟವಾಗಿದ್ದಾನೆ, ಯಮ ಅವನು ಶರೀರದಿಂದ ಹೊರಗೆ ಎಳೆಯುವಂತಹ ದೇವತೆಯಾಗಿದ್ದಾನೆ, ವರುಣ ನಾಲಿಗೆಗೆ ಸಂಬಂಧಪಟ್ಟ ದೇವತೆಯಾಗಿದ್ದಾನೆ. ಹಾಗಾಗಿ ಕಿವಿಗೆ ದೇವತೆ ಅಂತ ಹೇಳಿದಾಗ ಚಂದ್ರನನ್ನು ಹೆಚ್ಚಾಗಿ ಉಲ್ಲೇಖ ಮಾಡೋದು. ಕಿವಿಯ ದೇವತೆ ಚಂದ್ರ. ವಸ್ತುತಃ ಬರೀ ಚಂದ್ರ ಅಲ್ಲ, ದಿಗಭಿಮಾನಿಗಳಾದಂತಹ 4 ಜನ ದೇವತೆಗಳು ಕಿವಿಗೆ ಅಭಿಮಾನಿಗಳು. ಯಾಕಂದರೆ ಕಿವಿಗೆ ಬರೀ ಉತ್ತರದಿಂದ ಶಬ್ದ ಬರುವುದಲ್ಲ, ಎಲ್ಲ ದಿಕ್ಕಿನಿಂದಲೂ ಬರುವ ಶಬ್ದವನ್ನೂ ಕಿವಿ ಕೇಳಬೇಕಲ್ವ. 10 ದಿಕ್ಕುಗಳಿಂದ ಬರತಕ್ಕಂಥ ಶಬ್ದವೂ ಕಿವಿಗೆ ಸಾಗಬೇಕಲ್ವ. ಅದರಲ್ಲಿ 4 ದಿಕ್ಕಿಗೆ ಸಂಬಂಧಪಟ್ಟಂತಹ ದೇವತೆಗಳು ಕಿವಿಯ ದೇವತೆಗಳು. ಇನ್ನು ಉಳಿದ ದಿಕ್ಕುಂಟಲ್ಲ, ನಿಜವಾಗಿರುವುದು 4 ದಿಕ್ಕು. 4 ದಿಕ್ಕಾದ ಮೇಲೆ ಆ 2 ದಿಕ್ಕುಗಳ ಮಧ್ಯದಲ್ಲಿ ಸೇರಿಸಿ 8 ದಿಕ್ಕು ಮಾಡೋದು. 8 ದಿಕ್ಕಾದ ಮೇಲೆ ಮೇಲಿದ್ದು ಮತ್ತು ಕೆಳಗಿದ್ದು ಬಿಡುವುದು ಯಾಕೆ ಅಂತೇಳಿ 10 ದಿಕ್ಕು ಮಾಡೋದು. 10 ದಿಕ್ಕಲ್ಲ ವಸ್ತುತಃ, 10 ದಿಕ್ಕಾದ ಮೇಲೆ 20 ದಿಕ್ಕುಗಳನ್ನು ಹೇಳ್ತದೆ ಉಪನಿಷತ್ತು. 20 ದಿಕ್ಕು ಹೇಗೆ? ಈಗ ಇಲ್ಲಿ ಪೂರ್ವ, ಇಲ್ಲಿ ಆಗ್ನೇಯ ಅಂತ ಆದರೆ ಅದರ ಮಧ್ಯದಲ್ಲಿ ಮತ್ತೊಂದು ದಿಕ್ಕು ಬರಬೇಕಲ್ವ. ಅಲ್ಲಿಗೆ ಏನಾಯಿತು? 10 ದಿಕ್ಕುಗಳ ಮಧ್ಯದಲ್ಲಿ ಮತ್ತೆ 10 ದಿಕ್ಕುಗಳಾಗಿ ಒಟ್ಟು 20 ದಿಕ್ಕುಗಳಾದವು. 20 ದಿಕ್ಕು ಮತ್ತು ಎಷ್ಟು ದಿಕ್ಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದಿಕ್ಕೆಟ್ಟು ಹೋಗುವಷ್ಟು ದಿಕ್ಕುಗಳು ಉಂಟು. ದಿಕ್ಕುಗಳು ಇಷ್ಟು ಅಂತಿಲ್ಲ. ಯಾಕೆ ದಿಕ್ಕು ಅಂದರೆ ಏನು? ನಮ್ಮ ಸಿದ್ಧಾಂತದ ಪ್ರಕಾರ ಆಕಾಶ ಮತ್ತು ದಿಕ್ಕು ಬೇರೆ ಬೇರೆ ಅಲ್ಲ. ಆಚಾರ್ಯರು ಹೇಳ್ತಾರೆ ದಿಕ್ಕು ಅನ್ನುವುದು ಆಕಾಶಕ್ಕಿಂತ ಬೇರೆಯಾಗಿ ಒಂದು ವಸ್ತು ಅಲ್ಲ. ಒಬ್ಬರು ತಮಾಷೆ ಮಾಡ್ತಾರೆ, ಪರಶಾಸ್ತ್ರದವರು ಹೇಳ್ತಾರೆ ಈ ಮಧ್ವಾಚಾರ್ಯರು ದಿಗಂಬರವಾದಿಗಳು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ನಮಗೆ ಖುಷಿ ಅದು, ಅವರು ಒಳ್ಳೆ ಚೆನ್ನಾಗಿ ಹೇಳಿದರು ಅಂತ. ಯಾಕಂದರೆ ದಿಕ್ಕು ಅಂದರೆ ದಿಕ್ಕು, ಅಂಬರ ಅಂದರೆ ಆಕಾಶ. ನಮ್ಮಲ್ಲಿ ಅಂಬರ ಅಂತ ಆಕಾಶಕ್ಕೆ ಹೆಸರು. ಅಂಬರ ಗಂಗಾ ಚುಂಬಿತ ಪಾದ ಅಂದರೆ ಅಂಬರ ಗಂಗಾ ಅಂದರೆ ಆಕಾಶಗಂಗೆ. ಆಕಾಶಕ್ಕೆ ಅಂಬರ ಅಂತ ಹೆಸರಿದೆ. ದಿಗಂಬರವಾದಿಗಳು ಅಂದರೆ ದಿಕ್ಕೇ ಅಂಬರ ಅಂತ ಹೇಳುವವರು ಅಂತ. ದಿಕ್ಕು ಬಿಟ್ಟು ಮತ್ತೊಂದು ಆಕಾಶ ಅನ್ನೋದಿಲ್ಲ, ದಿಕ್ಕೇ ಆಕಾಶ. ಆಕಾಶ ಬಿಟ್ಟೇನಿದೆ ದಿಕ್ಕು ಅಂತೇಳಿ? ಇದು ಪೂರ್ವ ದಿಕ್ಕು ಅಂದರೆ ಎಂಥದ್ದು? ಏನು ತೋರಿಸ್ತೀರಿ ನೀವು? ಅಲ್ಲಿರುವ ಪರ್ವತ ತೋರಿಸ್ತೀವಿ. ಪರ್ವತ ಪೂರ್ವ ದಿಕ್ಕಲ್ಲ, ಪರ್ವತವೇ. ಆ ಪರ್ವತಕ್ಕೆ ಅಂಟಿರುವ ಆಕಾಶ ಏನಿದೆ ಅದನ್ನು ನಾವು ಪೂರ್ವ ಅಂತ ಕರೆಯುವುದಲ್ವ. ಆದರೆ ಆಕಾಶಕ್ಕಿಂತ ಬೇರೆಯಾಗಿ ದಿಕ್ಕು ಅನ್ನುವ ಪ್ರತ್ಯೇಕ ಪದಾರ್ಥ ಇಲ್ಲ ಅನ್ನೋದು ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತ ಇದೆ. ಈ ಸಿದ್ಧಾಂತವನ್ನು ತಾರ್ಕಿಕರು ಖಂಡನೆ ಮಾಡುವುದಕ್ಕೆ ಭಾರಿ ಪ್ರಯತ್ನ ಪಟ್ಟರು. ಅದನ್ನು ವ್ಯಾಸತೀರ್ಥರು ತರ್ಕತಾಂಡವದಲ್ಲಿ ಚೆನ್ನಾಗಿ ಜಾಡಿಸಿ ಕಳಿಸಿಬಿಟ್ಟಿದ್ದಾರೆ. ಈಗ ಅವರು ಆ ತಾರ್ಕಿಕರು ಬಾಯಿ ಎತ್ತುವುದಿಲ್ಲ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಸೆಮಿನಾರ್ಗಳೆಲ್ಲ ನಡೀತಾರೆ. ಆ ಸೆಮಿನಾರ್ನಲ್ಲಿ ಆಕಾಶ ದಿಕ್ಕುಗಳ ಸಾಧನೆ ಅಂತ ಒಂದು ವಿಷಯ ಇಟ್ಟರೆ ಯಾವತ್ತೂ ಗೆಲ್ಲುವುದು ಮಧ್ವಾಚಾರ್ಯ. ಯಾಕಂದರೆ ವ್ಯಾಸತೀರ್ಥರು ಅಷ್ಟು ಗಟ್ಟಿಯಾಗಿ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ, ದಿಕ್ಕು ಬೇರೆ ಅಲ್ಲ, ಅಂಬರ ಬೇರೆ ಅಲ್ಲ ಅಂತ. ಅಂದರೆ ದಿಗ್ದೇವತೆಗಳು ಅಂದರೆ ಅವರು ಆಕಾಶಕ್ಕೆ ಸಂಬಂಧಪಟ್ಟವರೇ. ಆದ್ದರಿಂದ ಏನಾಗ್ತದೆ ಅಂದರೆ ಆಕಾಶ ತತ್ವಕ್ಕೆ ದೇವತೆ ಯಾರು ಅಂತೇಳಿದರೆ ಗಣಪತಿ. ಆಕಾಶ ಸ್ವಲ್ಪ ದೊಡ್ಡದಲ್ವ, ಗಣಪತಿಯು ಸ್ವಲ್ಪ ದೊಡ್ಡದು. ಗಣಪತಿ ಆಕಾಶ ಎಲ್ಲಿಯಾದರೂ ನಿಂತಿರುವುದು ಉಂಟುಂಟಾ? ಆಕಾಶ ಎಲ್ಲ ಕೂತಿರುವುದು. ಹಾಗಾಗಿ ಗಣಪತಿಯು ಕೂತೇ ಇರುವುದು. ಈ ನಿಂತ ಗಣಪತಿ ಎಲ್ಲ ಸುರಾದದ್ದು ಈಗೀಗ, ಸೈಕಲ್ ಬಿಡುವ ಗಣಪತಿ ಎಲ್ಲ ಸುರಾದದ್ದು ಈಗ. ಎಲ್ಲೇ ಹೋದರೆ ಗಣಪತಿ ಅಂದರೆ ಕೂತ್ರೇನೇ ಅದು ಗಣಪತಿ. ಗಣಪತಿ ಅಂದರೆ ಆಕಾಶ ತತ್ವ ಅಂತ ಅರ್ಥ. ಆಕಾಶದ ದಿಕ್ಕಿನ ಮೂಲಕವಾಗಿ ಅಲ್ವ ನಮಗೆ ಕಿವಿಗೆ ಶಬ್ದ ಬಂದು ವಿದ್ಯೆ ಬರಬೇಕು. ಆದ್ದರಿಂದ ಗಣಪತಿ ವಿದ್ಯಾಗಣಪತಿ ಆದದ್ದೇ ಆಕಾಶ ತತ್ವಕ್ಕೆ ಅಭಿಮಾನಿ ಅನ್ನುವ ಕಾರಣದಿಂದ. ಹೀಗಾಗಿ ಆಕಾಶ ತತ್ವ ಮತ್ತು ಕಿವಿ ಇದು ಬಹಳ ನಿಕಟವಾದ್ದರಿಂದ ಕಿವಿಯ ಒಳಗಿರುವ ಆಕಾಶವನ್ನೇ ಶ್ರೋತ್ರೇಂದ್ರಿಯ ಅಂತ ಕರೆಯುವುದರಿಂದ ಈ ಶ್ರೋತ್ರೇಂದ್ರಿಯಕ್ಕೆ ದಿಗ್ದೇವತೆಗಳು, ಆಕಾಶ ದೇವತೆಗಳು ಇದಕ್ಕೆ ಅಭಿಮಾನಿಗಳು ಅನ್ನೋದು ಒಂದು ಮುಖ್ಯ. ಅದರಲ್ಲೂ ಪ್ರಮುಖವಾಗಿ ಚಂದ್ರ ಕಿವಿಗೆ ಅಭಿಮಾನಿ. ಈಗ ನೋಡಿ, ಚಂದ್ರನ ವಿಶೇಷ ಏನು? ಚಂದ್ರನ ಒಳಗೆ ಭಗವಂತನ ಧನ್ವಂತರಿ ರೂಪವನ್ನು ಚಿಂತಿಸಬೇಕು. ಚಂದ್ರನಲ್ಲಿ ಅನೇಕ ರೂಪ ಇದೆ, ಅದರಲ್ಲಿ ಮುಖ್ಯವಾಗಿ ಧನ್ವಂತರಿ ಅನ್ನುವ ರೂಪ. ಈ ಚಂದ್ರನ ಒಳಗಿರುವ ಈ ಚಂದ್ರ ಕಿವಿಗೂ ಇದ್ದಾನೆ, ಮನಸ್ಸಿಗೂ ಇದ್ದಾನೆ. ಮನಸ್ಸಿಗಿದ್ದಾನೆ ಅಂದರೆ ಒಳಗಿದ್ದಾನೆ ಅಂತ ಅರ್ಥ, ಕಿವಿಗಿದ್ದಾನೆ ಅಂದರೆ ಹೊರಗಿದ್ದಾನೆ. ಹೀಗೆ ಒಳಮುಖವಾಗಿಯೂ ಕೆಲಸ ಮಾಡ್ತಾನೆ, ಹೊರಮುಖವಾಗಿಯೂ ಕೆಲಸ ಮಾಡ್ತಾನೆ. ಅದರಿಂದ ನಮಗೆ ಚಂದ್ರನ ಅನುಗ್ರಹ ಭಾಳ ಮುಖ್ಯ. ಈಗ ಚಂದ್ರನ ಅನುಗ್ರಹ ಇಲ್ಲದೆ ಹೋದರೆ ಏನು ಸಮಸ್ಯೆ ಅಂದರೆ ಒಂದು ಉಪನ್ಯಾಸ ಕಿವಿಗೆ ಕೇಳುವುದೇ ಇಲ್ಲ. ಇರಲಿ, ಚಂದ್ರನ ಅನುಗ್ರಹ ಇದ್ದು ಕಿವಿಗೆ ಕೇಳಿತು ಅಂತ ಅಂದ್ಕೊಳ್ಳಿ, ಕಿವಿಗೆ ಕೇಳಿದ ಮೇಲೆ ಮನಸ್ಸಿಗೆ ಹೋಗುವುದೇ ಇಲ್ಲ. ಇದೆರಡೂ ಸಮಸ್ಯೆ ಉಂಟು ಚಂದ್ರನಿಂದ. ಅಂದರೆ ಚಂದ್ರನ ಅನುಗ್ರಹದಿಂದ ಏನಾಗ್ತದೆ ಅಂದರೆ ಮೊದಲು ಶ್ರವಣದಲ್ಲಿ ಆಸಕ್ತಿ ಹುಡ್ತದೆ, ಆಮೇಲೆ ಶ್ರವಣ ಇದ್ದದ್ದು ಮನನದ ತನಕ ಇಳಿಯುವುದಕ್ಕೆ ಚಂದ್ರನ ಅನುಗ್ರಹದಿಂದ ಸಾಧ್ಯ ಆಗ್ತದೆ. ಅಂದರೆ ಚಂದ್ರ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರಧಾನವಾಗಿ ಅನುಗ್ರಹವನ್ನು ಪಡೆಯಬೇಕಾಗಿರತಕ್ಕಂತಹ ಒಬ್ಬ ದೇವತೆ ಚಂದ್ರ. ಈ ಚಂದ್ರ ಕಿವಿಗೆ ಸಂಬಂಧಪಟ್ಟಾಯಿತು. ಶ್ರೋತ್ರ ತ್ವಕ್ ಅಂತ ಇನ್ನೊಂದು ತ್ವಗಿಂದ್ರಿಯ, ಮುಟ್ಟುವುದಕ್ಕೆ
ಸ್ಪರ್ಶವನ್ನು ಗ್ರಹಣ ಮಾಡ್ತಕ್ಕಂಥ ಇಂದ್ರಿಯ ತ್ವಗಿಂದ್ರಿಯ. ತ್ವಗಿಂದ್ರಿಯ ಅಭಿಮಾನಿ ಯಾರು ಅಂದರೆ ಪ್ರಾಣ ಅಂತ. ತ್ವಗಭಿಮಾನಿ ಪ್ರಾಣ. ಇದು ಯಾವ ಪ್ರಾಣ? ಈ ಪ್ರಾಣದೇವರಿಗೆ 5 ಜನ ಮಕ್ಕಳು. ಪ್ರಾಣದೇವರ 5 ರೂಪ ಗೊತ್ತಲ್ವ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ, ಅಪಾನ, ಉದಾನ, ಸಮಾನ ಅಂತ. ಸಂಕರುಷಣ ಭವ, ಹವಮಾನ, ಜಗದ ಪ್ರಾಣ ಅಂತ ನಾವು ಹೇಳ್ತೇವಲ್ಲ. ಆ ಪ್ರಾಣನಿಗೆ 5 ರೂಪ ಇದೆ. ಈ 5 ರೂಪದ ಪ್ರಾಣನಿಗೆ 5 ಜನ ಮಕ್ಕಳು. ಈ 5 ಮಕ್ಕಳಿಗೆ ಏನು ಹೆಸರು ಇಟ್ಟಿರ್ಬೋದು? ಪ್ರಾಣನ ಮಗನಿಗೆ ಪ್ರಾಣ ಅಂತಲೇ ಹೆಸರು. ಈಗ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಲ್ವಾ, ಕ್ಷತ್ರಿಯನ ಮಗ ಕ್ಷತ್ರಿಯ ಅಲ್ವಾ, ಹಾಗೆ ಪ್ರಾಣನ ಮಗ ಪ್ರಾಣ, ಅಪಾನನ ಮಗ ಅಪಾನ. ಹೀಗೆ 5 ಜನ ಮಕ್ಕಳ ಹೆಸರೇನೆಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಹಾಗಾದರೆ ಇದು ಅಪ್ಪನ ಮಗನ ಅಂತ ಹೇಗೆ ಗೊತ್ತಾಗೋದು? ಕೈಯಲ್ಲಿ ಗದೆ ಹಿಡ್ಕೊಂಡಿದ್ರೆ ಅಪ್ಪ, ಕತ್ತಿ ಹಿಡ್ಕೊಂಡಿದ್ರೆ ಮಗ, ಇಷ್ಟೇ. ಈ ಪ್ರಾಣಾಪಾನ, ವ್ಯಾನೋದಾನ, ಸಮಾನ 5 ಜನ ಮಕ್ಕಳಿದ್ದಾರಲ್ಲ, ಅವರು ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರ್ತಾರೆ, ಗದೆ ಹಿಡ್ಕೊಂಡಿರುವುದಿಲ್ಲ. ಅಪ್ಪನಾದ ಪ್ರಾಣಾಪಾನ, ವ್ಯಾನೋದಾನ, ಸಮಾನ ಇದ್ದಾರಲ್ಲ, ಅಪ್ಪನ ಪಂಚರೂಪ, ಅದು ಗದಾಧಾರಿ. ಇಷ್ಟೇ ವ್ಯತ್ಯಾಸ. ಅದು ಮತ್ತು ವ್ಯಾಪ್ತಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಅವರ ತಾರತಮ್ಯ ವಿಭಾಗದಲ್ಲಿ ತುಂಬ ವ್ಯತ್ಯಾಸ ಇದೆ. ಒಂದು 3ನೇ ಕಕ್ಷೆಯಲ್ಲಿ ಬಂದರೆ ಪ್ರಾಣದೇವರು 3ನೇ ಕಕ್ಷೆಯಲ್ಲಿ ಬಂದರೆ ಪ್ರಾಣದೇವರ ಮಕ್ಕಳು 19ನೇ ಕಕ್ಷೆಯಲ್ಲಿ ಬರ್ತಾರೆ. ಅಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಈ ಪ್ರಾಣಾಪಾನ, ವ್ಯಾನೋದಾನ, ಸಮಾನ ಅಂತ 5 ಜನ ಪ್ರಾಣದೇವರ ಮಕ್ಕಳಿದ್ದಾರೆ. ಈ 5 ಜನ ಮಕ್ಕಳಲ್ಲಿ ಮೊದಲನೆಯ ಮಗನಿಗೆ ಪ್ರಾಣ ಅಂತ ಹೆಸರು. ಅವನು ತ್ವಗಿಂದ್ರಿಯಕ್ಕೆ ಅಭಿಮಾನಿ ದೇವ. ಈ ಪ್ರಾಣ ಅಂತ ಅನೇಕರಿದ್ದಾರೆ. ಒಬ್ಬ ಅಹಂಕಾರಿಕ ಪ್ರಾಣ ಅಂತಿದ್ದಾನೆ, ರುದ್ರದೇವರ ಮಗ. ಪ್ರಾಣದೇವರ ಮಗ ಪ್ರಾಣ ಅಂತಿದ್ದಾನೆ, ಅವನು ಈ ಪ್ರಾಣ. ಇದು ಅಹಂಕಾರಿಕ ಪ್ರಾಣ ಅಲ್ಲ, ಇದು ಪ್ರಾಣನ ಮಗನಾದ ಪ್ರಾಣ, ತ್ವಗಿಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಉಂಟು. ಅಹಂಕಾರಿಕ ಪ್ರಾಣ ಅಂದರೆ ಏನು ಅಂದರೆ ಅಹಂಕಾರ ತತ್ವದಿಂದ ಆವಿರ್ಭವಿಸಿದಂತಹ ಪ್ರಾಣ. ಅವನು ಕೂಡ ತ್ವಗಭಿಮಾನಿ. ಈಗ ಹೇಗೆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥವ್ರು ಅನೇಕರು ಹೇಳಿದ್ವಲ್ವ, ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ಬಂದ್ವಲ್ವ, ಹಾಗೆ ಪ್ರಾಣದೇವರ ಮಗ ಪ್ರಾಣ ಅವನು ಕೂಡ ತ್ವಗಿಂದ್ರಿಯಕ್ಕೆ ಅಭಿಮಾನಿ. ಅಹಂಕಾರಿಕ ಪ್ರಾಣ ಅವನು ಕೂಡ, ಅಹಂಕಾರಿಕ ಪ್ರಾಣ ಅಂದರೆ 9ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆ, ಅವನು ಕೂಡ ಈ ತ್ವಗಿಂದ್ರಿಯಕ್ಕೆ ಅಭಿಮಾನಿ. ಇನ್ನೊಬ್ಬ ಮರೀಚಿ ಅಂತ ಒಬ್ಬ ವಾಯು ಇದ್ದಾನೆ, ಅವನು ಒಬ್ಬ ವಾಯು, ಮರುತ್ತುಗಳಲ್ಲಿ ಒಬ್ಬ, ಅವನು ಕೂಡ ತ್ವಗಭಿಮಾನಿ, ತ್ವಗಿಂದ್ರಿಯಕ್ಕೆ ಅಭಿಮಾನಿ ಆಗ್ತಾನೆ. ಕುಜಗ್ರಹ ಇದ್ದಾನೆ, ಕುಜ ಮಂಗಳ ಗ್ರಹನೂ ಕೂಡ ತ್ವಗಿಗೆ ಅಭಿಮಾನಿ. ಈ ಗ್ರಹ ಮಂಗಳ ಅಭಿಮಾನಿಯಾದಾಗ ಸ್ವಲ್ಪ ರಾಹು ಕೇತು ಅಂತಿದ್ದಾರಲ್ವ, ಈ ರಾಹು ಕೂಡ ತ್ವಗಿಗೆ ಅಭಿಮಾನಿ ಆಗ್ತಾನೆ. ರಾಹು ಸರ್ಪಸ್ವರೂಪ. ಈಗ ರಾಹುವನ್ನು ನಾವು ಚಿಂತನೆ ಮಾಡುವಾಗ ಸರ್ಪಸ್ವರೂಪದಿಂದ ಚಿಂತನೆ ಮಾಡ್ತೇವೆ ರಾಹುವನ್ನು. ಈ ಕೆಲವರಿಗೆ ಸರ್ಪದೋಷ ಎಲ್ಲ ಉಂಟು ಅಂತ ಹೇಗೆ ಗೊತ್ತಾಗೋದು? ಸರ್ಪದೋಷ ತೀರ್ಮಾನ ಮಾಡೋದು ಹೇಗೆ ಅಂತೇಳಿದರೆ, ಜಾತಕದಲ್ಲಿ ರಾಹುವಿನ ಒಂದು ದೋಷ ಕಂಡಿತು ಅಂತಾದರೆ ಇವರಿಗೆ ಸರ್ಪದೋಷ ಇದೆ ಅಂತ ಹೀಗೆ ತೀರ್ಮಾನ ಮಾಡೋದು. ಆದ್ದರಿಂದ ಈ ರಾಹು ಕುಜ ಇವರೆಲ್ಲ ಚರ್ಮಕ್ಕೆ ಸಂಬಂಧಪಟ್ಟವರು, ತ್ವಕ್ಕಿಗೆ ಸಂಬಂಧಪಟ್ಟವರು. ಜಾತಕದಲ್ಲಿ ಕುಜಗ್ರಹವನ್ನು ನೋಡಿ ಇವರಿಗೆ ತ್ವಕ್ ದೋಷ, ಚರ್ಮಕ್ಕೆ ಸಂಬಂಧಪಟ್ಟ ದೋಷ ಇದೆ ಅಂತ ಕುಜನಿಂದ ತೀರ್ಮಾನ ಮಾಡೋದು. ಹಾಗಾಗಿ ಕುಜನೂ ಕೂಡ ತ್ವಗಿಂದ್ರಿಯಕ್ಕೆ ಸಂಬಂಧಪಟ್ಟಂತಹ ನಿಯಾಮಕ ಗ್ರಹಗಳಲ್ಲಿ ಒಬ್ಬನಾಗ್ತಾನೆ. ಇದು ನಮ್ಮ ತ್ವಕಿಗೆ ಸಂಬಂಧಪಟ್ಟಂತಹ ವಿಷಯ. ಶ್ರೋತ್ರ, ತ್ವಕ್, ಚಕ್ಷುರ್, ಜಿಹ್ವಾ ಅಂತ ಜಿಹ್ವೇಂದ್ರಿಯಕ್ಕೆ ಹೇಳಿ ಆಯ್ತು ನಾನು. ಇನ್ನು ಘ್ರಾಣೇಂದ್ರಿಯಕ್ಕೆ ಯಾರು ದೇವತೆ? ಘ್ರಾಣೇಂದ್ರಿಯದಿಂದ 2 ಕೆಲಸ ಆಗ್ತದೆ. ಒಂದು ವಾಸನೆ, ಗಂಧದ ಜ್ಞಾನ ಘ್ರಾಣೇಂದ್ರಿಯದಿಂದ ಬರ್ತದೆ. ಎರಡನೆಯದ್ದು ಉಸಿರಾಟ ಅನ್ನೋದು ಮೂಗಿನಿಂದ ಆಗ್ತದೆ. ಇದರಲ್ಲಿ ಘ್ರಾಣೇಂದ್ರಿಯದ ಕೆಲಸ ಗಂಧ ಆಘ್ರಾಣನ ಅನ್ನೋದು. ಅದಕ್ಕೆ ಸಂಬಂಧಪಟ್ಟವರು ಅಶ್ವಿದೇವತೆಗಳು. ಅಶ್ವಿನಿ ದೇವತೆಗಳು ಅಂತ ನಾವು ಕರಿತೇವೆ. ವಸ್ತುತಃ ಅಶ್ವಿದೇವತೆಗಳು. ಅವರನ್ನು ಅಶ್ವಿನಿ ಅಂತ ಯಾಕೆ ಕರೆಯುವುದಂದರೆ 27 ನಕ್ಷತ್ರಗಳಲ್ಲಿ ಮೊದಲ ನಕ್ಷತ್ರ ಅಶ್ವಿನಿ, ಆಮೇಲೆ ಭರಣಿ, ಆಮೇಲೆ ಕೃತ್ತಿಕ. ಈ ಅಶ್ವಿನಿ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ಆದ್ದರಿಂದ ಅವ ಅಶ್ವಿನಿ ದೇವತೆ ಅಂತ ಕರೆಯುವುದು. ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ದೇವತೆ ಅಂತ ಕರೆಯುವುದು. ವಸ್ತುತಃ ಅಶ್ವಿನೌ ಅಶ್ವಿನಃ ಅಂತ ಸಂಸ್ಕೃತದ ಶಬ್ದ. ಅದು ಅಶ್ವಿನ್ ಅಂತ ಶಬ್ದ, ಅದು ಪುಲ್ಲಿಂಗದ ಶಬ್ದ. ಅಶ್ವಿನಿ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಅಂದರೆ ಹುಡುಗಿಯರಿಗೆ ಅಶ್ವಿನಿ ಅಂತ ಹೆಸರಿಡಬೇಕು, ಗಂಡಸರಿಗೆ ಅಶ್ವಿ ಅಂತ ಹೆಸರಿಡಬೇಕು. ಈ ದೇವತೆಗಳಿಗೆ ಅಶ್ವಿ ಅಂತ ಹೆಸರು. ಅಶ್ವಿ ದೇವತೆಗಳ ಹೆಸರು ನಿಜವಾಗಿ ಅಶ್ವಿ ಅಲ್ಲ. ಅವರು ಕುದುರೆಯ ಮುಖದಿಂದ ಹುಟ್ಟಿದವರಾದ್ದರಿಂದ ಅವರಿಗೆ ಅಶ್ವಿ ದೇವತೆಗಳು ಅಂತ ಹೆಸರು. ಕುದುರೆಯ ಮುಖ ಯಾರ್ದು? ಸೂರ್ಯ. ಸೂರ್ಯನ ಕುದುರೆಯ ಮುಖ. ಸೂರ್ಯನ ಹೆಂಡತಿ ಅವಳಿಗೆ ಸಂಜ್ಞಾದೇವಿ ಅಂತ ಹೆಸರು. ಅವಳು ಕೂಡ ಕುದುರೆಯ ಮುಖದಲ್ಲೇ ಇದ್ಲು. ಕುದುರೆಯ ಮುಖದಲ್ಲಿದ್ದಂತಹ ಸಂಜ್ಞಾದೇವಿಯ ಮೂಗನ್ನು ಈ ಕುದುರೆಯ ಮುಖದಲ್ಲಿದ್ದಂತಹ ಸೂರ್ಯ ಹೋಗಿ ಮೂಸಿದಾಗ ಹುಟ್ಟಿದವರು, ಮೂಗಿನಿಂದ ಹುಟ್ಟಿದವರು.
ಹೀಗೆ ಮೂಸುವುದು ಕೂಡ ಸೂರ್ಯವಂಶದಲ್ಲಿ ಬಹಳ ಭಯಾನಕವಾದದ್ದು. ಇದರಿಂದಾಗಿ ಏನು ಅಂದರೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿದ ಮಕ್ಕಳಿಗೆ ಏನು ಹೆಸರು ಅಂದರೆ ಒಬ್ಬನಿಗೆ ದಸರಾ, ಮತ್ತೊಬ್ಬನಿಗೆ ನಾಸತ್ಯ ಅಂತ ಹೆಸರು. ನಾಸತ್ಯ ಅಂದರೆ ಏನು? ನಾಸ ಅಂದರೆ ಮೂಗು, ನಾಸತ್ಯ ಅಂದರೆ ಮೂಗಿನಲ್ಲಿರುವವ ಅಂತ ಆ ಶಬ್ದದ ಅರ್ಥ. ಈಗ ತತ್ರತ್ಯ, ಪಾಶ್ಚಾತ್ಯ ಅಂದರೆ ಪಶ್ಚಾತ್ ಇರುವವ, ದಾಕ್ಷಿಣಾತ್ಯ ಅಂದರೆ ದಕ್ಷಿಣದಲ್ಲಿ ಇರುವವ, ಹಾಗೆ ನಾಸತ್ಯ ಅಂದರೆ ನಾಸದಲ್ಲಿ ಇರುವವ. ಅದು ಬಿಟ್ಟು ನಾ ಅಸತ್ಯ, ಅಸತ್ಯ ಅಲ್ಲದವ, ಹೀಗೆಲ್ಲ ಅರ್ಥ ಅಲ್ಲ. ನಾಸದಲ್ಲಿ, ನಾಸ ಅಂದರೆ ನೋಸು ಅಂತ ನಮಗೂ, ನಾಸ ಕೆಲವರಿಗೆ ಗೊತ್ತಿಲ್ಲ, ನೋಸ್ ಅಂದರೆ ಅರ್ಥ ಆಗ್ತದೆ. ಅದು ಸಂಸ್ಕೃತದ ನಾಸವೇ ನೋಸಾದದ್ದು. ಕನ್ನಡದಲ್ಲಿ ನಾಸ ನಶ್ಯ ಅಂತ ಉಂಟು. ಕನ್ನಡದಲ್ಲಿ ನಶ್ಯ ಅಂತ ಏನೋ ಒಂದು ಪುಡಿ ಇಟ್ಕೊಂಡು ಉಸ್ ಅಂತ ಮಾಡಿಕೊಂಡು ಮೂಗಲ್ಲಿ ಕ್ಯಾಕ್ಸಿ ಅಂತೆಲ್ಲ ಮಾಡ್ತಾರಲ್ವ, ಅದು ನಸ್ಸಿನಿಂದಲೇ ಉತ್ಪನ್ನವಾಗಿರ್ತಕ್ಕಂಥ ಶಬ್ದ. ಈ ನಾಸಕ್ಕೆ ಸಂಬಂಧಪಟ್ಟ ದೇವತೆ ನಾಸತ್ಯ. ಆದ್ದರಿಂದ ಈ ದಸರಾ ನಾಸತ್ಯ ಇಬ್ಬರಿದ್ದಾರಲ್ಲ, ಇವರಿಬ್ಬರಿಗೂ ದಸರಾ ಅಂತ ಹೆಸರಿದೆ, ಇಬ್ಬರಿಗೂ ನಾಸತ್ಯ ಅಂತ ಹೆಸರಿದೆ. ನಾಸತ್ಯ ಬಾ ಅಂತ ಕರೆದ್ರೆ ಒಬ್ಬ ಬರುವುದಲ್ಲ, ಇಬ್ಬರು ಬರ್ತಾರೆ. ದಸರಾ ಬಾ ಅಂತ ಹೇಳಿದರೆ ಒಬ್ಬ ಬರೋದಲ್ಲ, ಇಬ್ಬರು ಬರ್ತಾರೆ. ಇಬ್ಬರಿಗೂ ದಸರಾ ನಾಸತ್ಯ ಅಂತ ಹೆಸರಿದೆ. ಆದ್ದರಿಂದ ಇಬ್ಬರನ್ನು ಅಶ್ವಿದೇವತೆಗಳು ಅಂತ ಕರೀತಾರೆ. ಅವರು ಈ ಮೂಗಿಗೆ ಅಭಿಮಾನಿ ದೇವತೆಗಳು. ಅದು ಈಗ ಅಶ್ವಿನಿ ದೇವತೆಗಳು ನಾವು ಕರಿತೇವಲ್ಲ, ಅವರು ಒಬ್ಬರೋ ಇಬ್ಬರು, ಇಬ್ಬರು. ಆದರೆ ವಿಶೇಷ ಅಂದರೆ ಒಬ್ಬರನ್ನು ಕರೆದ್ರೆ ಇಬ್ಬರು ಬರ್ತಾರೆ. ಈ ಮೂಗು ಕೂಡ ನಮ್ಮದೊಂದು ಸಮಸ್ಯೆ. ಒಂದು ಮೂಗೋ ಎರಡು ಮೂಗೋ ಅಂತ ಒಂದು ಪ್ರಶ್ನೆ ಮನುಷ್ಯನಿಗೆ. ಈಗ ನಾವೆಲ್ಲ ನನಗೆ ಎರಡು ಮೂಗು ಅಂತ ಹೇಳಿದರೆ ಥೂ ಅವನಿಗೆ ಎರಡು ಮೂಗಂತೆ ಅಂತ ಬೈತಾರೆ ಅಲ್ವಾ. ಎರಡು ಮೂಗು ಅಂತ ಹೇಳಿದರೆ ಚೆನ್ನಾಗಿರೋದಿಲ್ಲ. ಹಾಗೆ ಒಂದೇ ಮೂಗು ಅಂತ ಹೇಳಿದರೆ ಹಾಗಾದರೆ ಬಲ ಮೂಗಿನಲ್ಲಿ ಗಾಳಿ ಹೊರಗೆ ಬಿಡಿ, ಎಡ ಮೂಗಿನಲ್ಲಿ ಗಾಳಿ ಒಳಗೆ ತಗೊಳ್ಳಿ ಅಂತ ಹೇಳೋದೇ ಕೊಡ್ತದೆ. ಎಡ ಮೂಗು ಬಲ ಮೂಗು ಅಂತ ಇದೆ ಅಂತ ಆದರೆ ಎರಡು ಮೂಗು ಏನು ಹೇಳಿದ್ರಿ? ಹೌದು, ಎರಡು ಅಲ್ಲ, ಹೀಗೆ ಹೇಳುವುದು. ಅದಕ್ಕೆ ಒಂದೇ ಮೂಗು ಎರಡು ಹೊಳ್ಳೆ ಅಲ್ವಾ, ಒಂದೇ ಮೂಗು ಎರಡು ಹೊಳ್ಳೆ ಅಂತ. ಆವಾಗ ನಾವು ಹೀಗೆ ಚರ್ಚೆ ಮಾಡ್ಬೋದಲ್ಲ, ನನಗೆ ಒಂದೇ ಕಣ್ಣಿರೋದು ಎರಡು ಹೊಳ್ಳೆ ಅಂತ ಹೇಳ್ಬೋದು. ಒಂದೇ ಕಣ್ಣು ಎರಡು ಹೊಳ್ಳೆ, ಬಲ ಹೊಳ್ಳೆ ಎಡ ಹೊಳ್ಳೆ ಅಂತ. ಹಾಗೆ ಹೇಳಿದರೆ ನಮಗೆ ಇಷ್ಟ ಆಗೋದಿಲ್ಲ, ಎರಡು ಕಣ್ಣು ಅಂತಲೇ ಹೇಳಬೇಕಲ್ವ. ಅದು ಯಾಕೆ ಅಂತ ಹೇಳಿದರೆ ಮಧ್ಯದಲ್ಲಿ ಇಷ್ಟು ಜಾಗ ಇದೆ ಅಂತ, ಇಲ್ಲೂ ಇಷ್ಟು ಜಾಗ ಇದೆ ಅಲ್ವಾ. ಈಗ ಹಲ್ಲಿಗೆ ಇಷ್ಟೇ ಜಾಗ ಇದ್ದರೂ ಎರಡು ಹಲ್ಲು ಮೂರು ಹಲ್ಲು ಅಂತ ಹೇಳ್ತೇವೆ ಅಂದಮೇಲೆ ಎರಡು ಮೂಗು ಅಂತ ಯಾಕೆ ಹೇಳ್ಬಾರ್ದು? ಎಡ ಮೂಗು ಬಲ ಮೂಗು ಅಂತ ಎರಡು ಮೂಗು ಅಂತ ಹೇಳಿ ಅದು ನಮಗೆ ಯಾಕೋ ಇಷ್ಟ ಆಗೋದಿಲ್ಲ. ಎರಡು ಮೂಗು ಅಂತ ಹೇಳಿದರೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ಬಾರ್ದು ಅಷ್ಟೇ. ಅದು ಯಾಕೆ ಇಷ್ಟ ಆಗೋದಿಲ್ಲ ಅಂದರೆ ಅಲ್ಲಿ ವೇದಾಂತ ಉಂಟು ಮತ್ತೆ. ಯಾಕಂದರೆ ಮೂಗಿಗೆ ಅಭಿಮಾನಿಗಳು ಅಶ್ವದೇವತೆಗಳಲ್ವ, ಅವರನ್ನು ಎರಡು ಅಂತ ಹೇಳುವುದೋ ಒಂದು ಅಂತ ಹೇಳುವುದು ಅಂತ ದೊಡ್ಡ ಸಮಸ್ಯೆ ಆ ದೇವತೆಗಳದ್ದು. ಈಗ ಮಾದ್ರಿ ಒಂದು ಮಂತ್ರವನ್ನು ಹೇಳಿ ಅಶ್ವದೇವತೆಯನ್ನು ಪ್ರಾರ್ಥನೆ ಮಾಡ್ತಾಳೆ. ಬರುವವರು ಎಷ್ಟು ಜನ? ಇಬ್ಬರು ಬಂದು ನಕುಲ ಸಹದೇವರನ್ನು ಕೊಟ್ಟು ಹೋಗ್ತಾರಲ್ವ. ಆದ್ದರಿಂದ ಒಂದು ಮಂತ್ರ ಹೇಳಿದರೆ ಅಶ್ವಿನ ಯಜ್ವಾರೀರಿ ಶೋದ್ರವತ್ಪಾಣಿ ಶುಭಸ್ಪತಿ ಪುರುಭುಜಾಚನಸ್ಯತಂ. ಆಚಾರ ಬರುವಲ್ಲೇ ತನಕ ಮಾಡಬೇಕಲ್ಲ ಅವನು. ಇಲ್ಲಿ ಪುರುಭುಜಾಚನಸ್ಯತಂ ಅಂತ ಒಂದೇ ಮಂತ್ರ ಹೇಳಿದರೆ ಈ ಇಬ್ಬರೂ ದೇವತೆಗಳು ಒಟ್ಟಿಗೆ ಬರ್ತಾರೆ. ಅದರಿಂದ ಅವರು ಒಂದೋ ಎರಡೋ ಅಂತ ಹೇಳುವುದೇ ಸಮಸ್ಯೆ. ಅದು ಒಂದು ದೇಹದಲ್ಲಿ ಇಬ್ಬರು ಇದ್ದ ಹಾಗೆ ಇರುವವರಾದ್ದರಿಂದ ನಮ್ಮದು ಒಂದೇ ಮೂಗಿನಲ್ಲಿ ಎರಡು ಮೂಗು ಇರುವುದು. ಇದಕ್ಕೋಸ್ಕರ ಎಡ ಮೂಗು ಬಲ ಮೂಗು ಸೇರಿ ಒಂದು ಮೂಗು ಆದದ್ದು ಅಲ್ಲಿಗೆ ಸಂಬಂಧಪಟ್ಟವರು ಅಶ್ವಿದೇವತೆಗಳು ಅನ್ನುವ ಕಾರಣದಿಂದ. ಹೀಗೆ ಮೂಗಿಗೆ ಅಶ್ವಿದೇವತೆಗಳಿದ್ದಾರೆ. ಶ್ರೋತ್ರ ತ್ವಕ್ ಚಕ್ಷು ಜಿಹ್ವಾ ಘ್ರಾಣ ವಾಕ್ ಪಾಣಿ ಪಾದ ಪಾಯು ಉಪಸ್ಥ. ಪಾಯು ಉಪಸ್ಥ ಇವುಗಳಿಗೆ ಮಿತ್ರ ಮತ್ತು ಮನು ಇವರು ಅಭಿಮಾನಿ ದೇವತೆಗಳು. ಒಟ್ಟಂದದಲ್ಲಿ ಈ ಏನು ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ, ಈ ತತ್ವಾಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವುದಕ್ಕೋಸ್ಕರ ಇರುವಂತಹ ದೇವನಿಗೆ ಪ್ರಾಣ ಅಂತ ಹೆಸರು. ಬನ್ನಿ ಆಚಾರ್ಯರೇ, ತಾವು ಬರುವಲ್ಲಿಯ ತನಕ ನಮ್ಮದು ಎಳೆಯುವುದು ಅಂತ ಯೋಚನೆ ಮಾಡಿ. ಹೌದಾ? ಹಾಂ, ಸರಿ. ಹಾಗಾಗಿ ಈ ದಶ ಇಂದ್ರಿಯಗಳೇನಿದ್ದಾವೆ, ದಶೇಂದ್ರಿಯಗಳ ಅಂತಸ್ಥಿತನಾಗಿ ಪ್ರಾಣ ನಿಯಂತ್ರಿಸ್ತಾನೆ. ಆ ಪ್ರಾಣನನ್ನು ಮಣೆ ಹಾಕಿ ಸರಿ. ಆ ಪ್ರಾಣನಲ್ಲಿ ಒಳಗಿದ್ದು ನಿಯಂತ್ರಿಸತಕ್ಕಂತಹ ದೇವ ಭಗವಂತ. ಆ ಭಗವಂತನನ್ನೇ ನಾವು ಪುರುಷ ಅಂತ ಹೇಳೋದು. ಹೀಗೆ ಪುರುಷನಾಮಕನಾಗಿ ಭಗವಂತ ನಮ್ಮ ಶರೀರದ ಒಳಗೆ ತುಂಬಿ ನಖ ಶಿಖಾಂತವಾಗಿ ಪಾದದಿಂದ ಹಿಡಿದು ಶಿರಸ್ಸಿನ ತನಕ, ಪಾದದಲ್ಲಿ ಪಾದರೂಪದಿಂದ, ಕೈಯಲ್ಲಿ ಕೈಯ ರೂಪದಿಂದ, ಶಿರದಲ್ಲಿ ಶಿರೋರೂಪದಿಂದ ಭಗವಂತ ನಖಶಿಖಾಂತವಾಗಿ ತುಂಬಿದ್ದುಕೊಂಡು ಆ ಶರೀರದ ಆಯಾ ಭಾಗದಲ್ಲಿರುವ ಯಾವ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಆ ದೇವತೆಗಳ ಒಳಗಿರುವ ಪ್ರಾಣನ ಒಳಗೆ ಪ್ರವೇಶಿಸಿ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮಚಾಖಿಲಂ.
ಆ ಭಗವಂತನಿಂದ ಪ್ರೇರಿತನಾದ ಪ್ರಾಣ, ಪ್ರಾಣನಿಂದ ಪ್ರೇರಿತವಾದ ತತ್ವಾಭಿಮಾನಿ ದೇವತೆಗಳು, ಆ ದೇವತೆಗಳಿಂದ ಪ್ರೇರಿತನಾಗಿ ನಾನು ದೇವರ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ. ಇದು ಅಧ್ಯಾತ್ಮ ಚಿಂತನೆ ಅಂತ ಹೇಳಿದರೆ. ಈ ಚಿಂತನೆಯನ್ನು ಲಕ್ಷೀಕರಿಸಿಯೇ ದಾಸವರಿಯರು ಪದ್ಯಗಳಲ್ಲಿ ಮಾಡಿಸುವ ಅನ್ನುವ ಶಬ್ದಗಳನ್ನು ಬಳಸುವುದು ಅನ್ನುವ ಚಿಂತನೆಯ ಜೊತೆಗೆ ನಮ್ಮ ದಾಸ ಸಾಹಿತ್ಯದ ಅಧ್ಯಾತ್ಮ ಚಿಂತನೆ ಅನ್ನುವ ಶೀರ್ಷಿಕೆಯ ಅಡಿಯ 4 ಮಾತುಗಳನ್ನು ಗುರುವಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ನಾವೆಲ್ಲ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.